दयामया गुरु करुणामया करुणामया गुरु प्रेमामया दयामया गुरु करुणामया करुणामया गुरु प्रेमामया परमस्वरूपनुतानन्ते ಅರಿಯಲು ಭಕ್ತಿಯು ಬೇಕಂತೆ ಒಲಿದರೆ ಪಾವನನವನಂತೆ ಸಂಸಾರದ ಭಯ ಅವಗಿಲ್ಲಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಗುರುವಿಗೆ ಸಮನಾರಿಲ್ಲಂತೆ ಗುರುಪಾದವ ನಂಬಿರಬೇಕಂತೆ ದೃಢತೆಯು ತನಗಿರಬೇಕಂತೆ ಧೃತಿಗೆಡದೆ ತಾನಿರಬೇಕಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಪಾಪಿಗೆ ತಾಬಹುದೂರಂತೆ ದುರ್ಮಾರ್ಗಿಗೆ ಕಾಣನು ಗುರುವಂತೆ ಕುಟಿಲರಿಗೊಲಿಯನು ತಾನಂತೆ ಕುಹಕಿಗೆ ಎಂದು ಶಿಗನಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಜ್ಞಾನವೇ ತನ್ನುಸಿರಾಗಿಹುದು ಉಸುರಲು ಪಾವನವಾಗುವುದು ಸೇವೆಯೇ ಸಾಧನೆಯಾಗಿಹುದು ಗುರು ಕರುಣೆಯು ಧನ್ಯನ ಮಾಡುವುದು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಶರಣಾಗತರನು ಕಾಯುವನು ಪರಮಾನಂದವನುಣಿಸುವನು ನಿಜ ಭಕ್ತಿಗೆ ಗುರು ತಲೆ ಬಾಗುವನು ಭವಜಲದಿಯ ದಾಟಿಸಿ ಕಾಯುವನು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ನಾನೇ ಎಂಬುದು ನಳಿಯಂದ ಮದ ಮಾತ್ಸರಗಳ ನೀ ಸುಡು ಎಂದ ದುರುಳರಿಗೆ ನಾ ದೂರೆಂದ ದುರ ಅಹಂಕಾರಿಗೆ ತಾ ಸಿಗನೆಂದ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಸದ್ಗುರು ದೊರೆಯುವುದು ದುರ್ಲಭವು ದೊರೆತರೆ ಜನ್ಮವು ಪಾವನವು ಸಾರುತ್ತಲಿರುವವು ಶಾಸ್ತ್ರಗಳು ಗುರು ಪರಮೇಶ್ವರನೇ ಹೌದೆಂದು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಅಚ್ಯುತ ಅನಂತ ಶ್ರೀ ಗುರುವೇ ಚಿನ್ಮಯ ಚಿದ್ಘನ ನೀ ಗುರುವೇ ಸದ್ಗುರು ಸಿದ್ಧಾರೂಢ ಬಾ ಗುರುವೇ ಕರ ಜೋಡಿಸಿ ನಾಶಿರ ಬಾಗಿರುವೆ ರುದ್ರಾವಧೂತ ಬಾ ಗುರುವೇ ಕರ ಜೋಡಿಸಿ ನಾಶಿರ ಬಾಗಿರುವೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಕರುಣಾಮಯ ಗುರು ಪ್ರೇಮಮಯ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ಈಶಾನಃ ಸರ್ವವಿದ್ಯಾನಾಂ ಜಗದಾದಿಗುರುಶಿವಃ ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ
ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಕ್ಷೇತ್ರಾಧಿದೇವತೆ ಸದ್ಗುರು ರುದ್ರಾವಧೂತರನ್ನು, ಸದ್ಗುರು ಸಿದ್ಧಾರೂಢರನ್ನು ಹೃದಯಾರವಿಂದದಲ್ಲಿ ಧ್ಯಾನಿಸುತ್ತಾ, ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಮುಮುಕ್ಷುಗಳ ಹಿತಚಿಂತಕರು, ಅಸ್ಮದ್ಗುರು ಸದ್ಗುರು ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ, ಶ್ರಾವಣ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸುತ್ತಾ, ನಮಃ ಶಿವಾಯ ಎಂಬ ಮಂತ್ರದಲ್ಲಿ ಇಲ್ಲಿಯವರೆಗೆ ನಾವು ನಕಾರದ ಬಗ್ಗೆ ನೋಡಿಕೊಂಡು ಬಂದಿವಿ. ಶಂಕರಾಚಾರ್ಯರ ನಕಾರದ ಬಗ್ಗೆ ಬರೆದಿರತಕ್ಕಂಥ ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ ಅಂತಕ್ಕಂಥ ಶ್ಲೋಕವನ್ನು ನಾವು ನೋಡಿಕೊಂಡು ಬಂದಿವಿ. ಇವತ್ತಿನ ದಿವಸ ಮಕಾರದ ಬಗ್ಗೆ ಶಂಕರಾಚಾರ್ಯರು ಶ್ಲೋಕವನ್ನು ಬರೆದಿದ್ದಾರೆ. ಮಂದಾಕಿನಿ ಸಲಿಲ ಚಂದನ ಚರ್ಚಿತಾಯ ನಂದೀಶ್ವರ ಪ್ರಮಥನಾಥ ಮಹೇಶ್ವರಾಯ ಮಂದಾರ ಪುಷ್ಪ ಬಹುಪುಷ್ಪ ಸುಪೂಜಿತಾಯ ತಸ್ಮೈ ಮಕಾರಾಯ ನಮಃ ಶಿವಾಯ ಅಂತೇಳಿ ಮಕಾರದ ಬಗ್ಗೆ ಶ್ಲೋಕವನ್ನು ಬರೆದಿದ್ದಾರೆ ಶಂಕರಾಚಾರ್ಯ. ಇಲ್ಲಿ ಮಂದಾಕಿನಿ ಸಲಿಲ ಅಂತ, ಮಂದಾಕಿನಿ ಸಲಿಲ ಚಂದನ ಚರ್ಚಿತಾಯ ಅಂತ ಹಿಂಗೆ ಪದಗಳದಾವಲ್ಲಿ. ಮಂದಾಕಿನಿ ಅಂದ್ರೆ ಸಲಿಲ ಅಂದ್ರೆ ಏನು, ಮಂದಾಕಿನಿ ಸಲಿಲ ಅಂದ್ರೆ ಏನು ಅಂತೇಳಿ ಇವತ್ತು ಚರ್ಚೆ ಮಾಡೋಣ. ಮಂದಂ ಅಕತಿ ಕುಟಿಲಂ ಗಚ್ಚತಿ ಇತಿ ಮಂದಾಕಿನಿ ಅಂತ ಅದಕ್ಕೆ ಬರಿತಾ ಇದ್ದಾರೆ ಶಂಕರಾಚಾರ್ಯ. ಏನು ಮಂದಂ ಅಂದ್ರೆ ಮಂದಗತಿಯಾಗಿ ಅಂಕಡೊಂಕಾಗಿ ಯಾವುದು ಅರಿಯುತ್ತದೆಯೋ ಹೋಗುತ್ತದೆಯೋ ಅದು ಮಂದಾಕಿನಿ ಅಂತ. ಅಂದರೆ ಇಲ್ಲಿ ದೇವಲೋಕದಿಂದ ಶಂಕರನ ಜಡಿಯಲ್ಲಿ ಇಳಿದ ನಂತರ ಮಂದವಾಗಿ ಇಲ್ಲಿ ಶಂಕರನ ಜಡಿಯಲ್ಲಿ ಗಮನ ಮಾಡಿದ್ದರಿಂದ ಮಂದಾಕಿನಿ ಅಂತೇಳಿ ಎಂಬ ಹೆಸರು ಬಂತು ಅಂತ. ಅಂದರೆ ಇದಕ್ಕೆ ಮೂಲ ಈ ಸೃಷ್ಟಿಯ ಆದಿಕಾಲದಲ್ಲಿ ಆ ಪ್ರಾಣಿಗಳ ಒಂದು ಕರ್ಮ ಅಂತಕ್ಕಂಥದ್ದಿದೆಯಲ್ಲ, ಆ ಕರ್ಮ ಸಂಯೋಗದಿಂದ ಅಲ್ಲಿ ಬ್ರಹ್ಮವೇ ದ್ರವೀಭೂತವಾಯಿತು ಅಂತ ಹೇಳ್ತಾರೆ. ಅದುವೇ ಜಲರೂಪವಾಯಿತು. ಅರ್ಥಾತ್ ಈ ಸಂಸಾರ ರೂಪ ವೃಕ್ಷಕ್ಕೆ ಬೀಜ ಏನು ಅಂತ ಕೇಳಿದ್ರೆ ವಾಸನ. ಈ ಸಂಸಾರ ರೂಪ ವೃಕ್ಷಕ್ಕೆ ಬೀಜ ಯಾವುದು? ವಾಸನ ಇದೆ. ಆದ್ದರಿಂದ ಸಂತ ತುಕಾರಾಮರು ಹೇಳ್ತಾ ಇದ್ದಾರೆ, ವಾಸನಾಚೆ ಅಂಗಿ ಲಾಗೆ ಜನ್ಮ ಅಂತಾರೆ. ಅಂದ್ರೆ ವಾಸನದ ಪ್ರಕಾರವಾಗಿ ಜನ್ಮಗಳು ಪ್ರಾಪ್ತಿಯಾಗ್ತವೆ, ಜನ್ಮಗಳು ಬರ್ತಾ ಇದ್ದಾವೆ ಅಂತ ಸಂತ ತುಕಾರಾಮರು ಹೇಳಿದರು. ಅಂದ್ರೆ ಇಲ್ಲಿ ವಾಸನ ಅರ್ಥಾತ್ ಮನುಷ್ಯ ಪ್ರಾಣ ಬಿಡುವ ಸಮಯದಲ್ಲಿ ಏನೇನು ಸ್ಮರಣೆ ಮಾಡ್ತಾನೆ, ಏನೇನು ಅವನು ಭಾವನೆ ಮಾಡ್ತಾನೆ, ಆ ರೀತಿಯಾಗಿ ಜನ್ಮಗಳು ಪ್ರಾಪ್ತಿಯಾಗ್ತವು ಅಂತ ಹೇಳ್ತಾರೆ. ಅದಕ್ಕೆ ಜಡಭರತನ ದೃಷ್ಟಾಂತ ಗೊತ್ತಾಯ್ತು. ಜಡಭರತ ಒಬ್ಬ ರಾಜ ಇದ್ದವ. ರಾಜ ಇದ್ದು ಅವನಿಗೆ ವೈರಾಗ್ಯ ಬಂದು ಏನು ಮಾಡಿದನಂದ್ರೆ ರಾಜ್ಯವನ್ನೆಲ್ಲ ಬಿಟ್ಟು ಗಂಡಕಿ ನದಿಯ ತೀರದಲ್ಲಿ ಹೋಗಿ ಒಂದು ಕುಟೀರ ಹಾಕ್ಕೊಂಡು ತಪಶ್ಚರ್ಯ ಮಾಡ್ಲಿಕ್ಕೈತದ. ತಪಶ್ಚರ್ಯ ಮಾಡ್ತಕ್ಕಂಥ ಸಮಯದಲ್ಲಿ ಒಂದು ಸಲ ಏನಾಯಿತು ಅಂದ್ರೆ
ಆ ಕಾಡಿನಲ್ಲಿ ಜಿಂಕೆಗಳಿದ್ವಲ್ಲ, ಆ ಜಿಂಕೆಗಳು ಒಂದ್ಸಲ ನೀರು ಕುಡ್ಲಿಕ್ಕೆ ಬಂದಿರ್ತದು. ಅದು ತುಂಬ ಗರ್ಭಿಣಿಯಾಗಿತ್ತು. ಆವಾಗ ಆ ಸಿಂಹ ಬಂದು ಗರ್ಜನೆ ಮಾಡಿದ ಕೂಡಲೇ ಇನ್ನೇನು ನಾನು ಸಾಯ್ತೀನಿ ಅಂತ ತಿಳ್ಕೊಂಡು ಅದು ಜಿಂಕೆ ಏನು ಮಾಡಿತಂದ್ರೆ ಆ ಗಂಡಕಿ ನದಿಯ ಒಂದು ಒತ್ತು ಅಂತಾರಲ್ಲ, ಸಣ್ಣದೊಂದು ಇದು ಒತ್ತು ಬಂದಿತ್ತು. ಅಲ್ಲಿತ್ತು. ಈ ಒತ್ತು ದಾಟಿ ಆ ಕಡೆ ಹೋಗಬೇಕು ಅಂತೇಳಿ ಜಿಗಿಲಿಕ್ಕೆ ಪ್ರಯತ್ನ ಮಾಡಿತು. ಆದ್ರೆ ಪೂರ್ಣ ಗರ್ಭಿಣಿ ಇರೋದ್ರಿಂದ ಅದಕ್ಕೆ ಜಿಗಿಲಿಕ್ಕೆ ಆಗಲಿಲ್ಲ. ಅವಾಗ ಏನಾಯ್ತಂದ್ರೆ ಆ ಹೊಟ್ಟೆಯೊಳಗಿನ ಮರಿ ಹೊರಗೆ ಬಂತು. ಬಂದಾಗ ಇದನ್ನು ಕುಂತು ನೋಡಿದ್ರು ಅವರು. ಆ ನಂತರ ಅದು ಹುಲಿನೂ ಸಿಂಹನೂ ಹೋಯ್ತು. ಈ ಕಡೆಗೆ ಅದು ಮರಿ ನೀರಿನಾಗ ಬಿದ್ದದ್ದನ್ನು ನೋಡಿದ್ರು ಇವರು. ಯಾರು? ಜಡಭರತ ಋಷಿಗಳನ್ನು ನೋಡಿದ್ರು. ನೋಡಿ ಪಾಪ ಇದು ಜಲಚರ ಪ್ರಾಣಿ ಆದ್ರೆ ನೀರಿನಲ್ಲಿ ಇರ್ತಿತ್ತು, ನೀರಿನಲ್ಲಿ ವಾಸಿಸುವ ಪ್ರಾಣಿ ಆದ್ರೆ ನೀರಿನಲ್ಲಿ ಜೀವಂತ ಇರ್ತದ. ಆದರೆ ಇದು ಭೂಚರ ಪ್ರಾಣಿ, ಭೂಮಿ ಮೇಲೆ ತಿರುಗಾಡ್ತಕ್ಕಂಥದ್ದು. ಇದು ನೀರಿನಲ್ಲಿ ಬದುಕೋದಿಲ್ಲ, ಇನ್ನು ಸಾಯ್ತದ ಅಂತ ತಿಳ್ಕೊಂಡು ಅದನ್ನು ಎತ್ಕೊಂಡ್ಬಂದ್ರು. ಅದನ್ನು ಎತ್ಕೊಂಡ್ಬಂದು ಪಾಲನೆ ಪೋಷಣೆ ಮಾಡಿದ್ರು. ಅದಕ್ಕೆ ಹುಲ್ಲು ತಂದು ಹಾಕೋದು, ನೀರು ಕುಡಿಸೋದು, ಹಿಂಗೆಲ್ಲ ಇದು ಮಾಡಿ ಅವ್ರು ಏನು ಮಾಡಿದ್ರು ಅಂದ್ರೆ ಅದನ್ನು ತನ್ನ ಕುಟೀರದಲ್ಲೇ ಇಟ್ಕೊಂಡ್ರು. ಅದು ಜಿಂಕೆ ಮರಿ ಅಂದ್ರೆ ಭಾಳ ಮುದ್ದಾಗಿರ್ತದೆ. ಅದು ನೋಡ್ಲಿಕ್ಕೆ ಸುಂದರವಾಗಿರ್ತದೆ, ಎಲ್ಲರನ್ನ ಆಕರ್ಷಣೆ ಮಾಡ್ತದೆ. ಹಂಗಾಗಿ ಅದು ಆ ಕಡೆ ಈ ಕಡೆ ಟನ್ ಜಿಗಿದಾಡೋದು ಮತ್ತು ಬಂದು ಇವ್ರ ಹತ್ರ ಕೂಡೋದು ಹಿಂಗೆಲ್ಲ ಮಾಡ್ಲಿಕ್ಕತ್ತು. ಇವರು ಏನು ಮಾಡ್ತಿದ್ರು ಅಂದ್ರೆ ಧ್ಯಾನಕ್ಕಂತ ಕೂಡುತ್ತಿದ್ರು. ಧ್ಯಾನಕ್ಕಂತ ಕುಂತಾಗ ಮತ್ತದು ಮರಿ ನೆನಪು ಬರೋದು. ಇದು ಸಣ್ಣ ಮರಿ ಐತಿ, ಆ ಕಡೆನೋ ಹೋಯ್ತದ, ಮತ್ತು ಹುಲಿ ಬಾಯಾಗ ಸಿಗಂಗೈತಿ ಅಂತ ತಿಳ್ಕೊಂಡು ಮತ್ತೆ ಕಣ್ ತೆರೆದು ನೋಡಿದ್ರು. ಅಷ್ಟರೊಳಗೆ ಅದು ಆ ಕಡೆ ಈ ಕಡೆ ಹೋಗಿರೋದು. ಹಿಂಗಾಗಿ ಅದನ್ನು ಮತ್ತೆ ಹಿಡ್ಕೊಂಬರೋದು, ಮತ್ತು ಇದು ಮಾಡೋದು. ಹಿಂಗೆ ಮಾಡಿ ಕೊನೆಗೆ ಏನಾಯ್ತಂದ್ರೆ ಭಾಳ ದಿವಸದ ನಂತರ ಅವರಿಗೆ ಇನ್ನೇನು ಅಂತ್ಯ ಸಮಯ ಬಂತು. ಇನ್ನೇನು ನಾನು ಉಳಿಯೋದಿಲ್ಲ, ನನ್ನ ಪ್ರಾಣ ಹೋಗ್ತದ ಅಂತ ಗೊತ್ತಾದಾಗ ಅವರು ಏನು ವಿಚಾರ ಮಾಡಿದ್ರಂದ್ರೆ, ನಾನು ಇಲ್ಲಿವರೆಗೆ ಇದ್ದೆ, ಈ ಜಿಂಕೆನ ಜೋಪಾನ ಮಾಡಿದೆ, ಆದ್ರೆ ಇನ್ನು ನನ್ನ ಪ್ರಾಣ ಹೋಯ್ತಂದ್ರೆ ಇದನ್ನು ಯಾರು ನೋಡೋರು, ಇದನ್ನು ಯಾರು ರಕ್ಷಣೆ ಮಾಡೋರು ಅಂತೇಳಿ ಅದನ್ನು ನೋಡ್ಕೋಂತನ ಪ್ರಾಣ ಬಿಟ್ಟರು. ಅಂದ ಕೂಡಲೇ ಏನಾಯಿತು, ಮುಂದಿನ ಜನ್ಮ ಚಿಗಿರಿ ಜನ್ಮ ಬಂತು. ಜಿಂಕೆನೂ ಅಂತಾರ, ಚಿಗಿರಿನೂ ಅಂತಾರ. ಆ ಚಿಗಿರಿ ಜನ್ಮ ಬಂತು. ನೋಡ್ರಿ, ಆ ಮನುಷ್ಯ ರಾಜ ಇದ್ದು ರಾಜ್ಯವನ್ನೆಲ್ಲ ಬಿಟ್ಟು ತಪಶ್ಚರ್ಯ ಮಾಡಬೇಕು ಅಂತ ಅರಣ್ಯಕ್ಕೆ ಹೋಗಿದ್ದ. ಆದರೂ ಅದೊಂದು ಜಿಂಕೆ ಅಂತಕ್ಕಂಥದ್ದು, ಚಿಗಿರಿ ಅಂತಕ್ಕಂಥದ್ದು ಪ್ರತಿಬಂಧಕ್ಕಾಗಿ ಏನಾಯಿತು, ಚಿಗಿರಿ ಜನ್ಮ ಬಂತು. ಅಂತ್ಯ ಸಮಯದಲ್ಲಿ ಆ ಚಿಗಿರಿಯನ್ನೇ ಸ್ಮರಣೆ ಮಾಡ್ತಾ, ಅದರ ಭಾವನೆಯೇ ಮಾಡ್ತಾ ಪ್ರಾಣ ಬಿಟ್ಟದ್ದರಿಂದ ಮತ್ತು ಜಿಂಕೆಯಾಗಿ ಹುಟ್ಟಬೇಕಾಯಿತು. ಆದ್ದರಿಂದ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನ, ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಮೇ ವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ ಅಂತ ಹೇಳ್ತಾನ. ಹೇ ಅರ್ಜುನ, ಯಂ ವಾಪಿ ಸ್ಮರನ್ ಭಾವಂ ಅಂದ್ರೆ ಪ್ರಾಣ ಬಿಡುವ ಸಮಯದಲ್ಲಿ, ಕಲೇವರಂ ಅಂತ ಹೇಳಿದರೆ ಇಲ್ಲಿ ಅಂತ್ಯ ಕಲೇವರಂ ಅಂದ್ರೆ ಪ್ರಾಣ ಹೋಗುವ ಸಮಯದಲ್ಲಿ ಮನುಷ್ಯನು ಯಾವುದನ್ನು ಸ್ಮರಣೆ ಮಾಡ್ತಾನ, ಏನೇನು ಭಾವನೆ ಮಾಡ್ತಾನ, ಮುಂದೆ ಅದುವೇ ಆಗಿ ಅವನು ಹುಟ್ಟುತ್ತಾನ. ಆದ್ದರಿಂದ ನೀನೇನು ಮಾಡು, ಸದಾ ತದ್ಭಾವ ಭಾವಿತ, ಯಾವಾಗಲೂ ಪರಮಾತ್ಮನ ಸ್ಮರಣೆ ಮಾಡು, ನನ್ನನ್ನೇ ಸ್ಮರಣೆ ಮಾಡು. ಅಂದ್ರೆ ಏನಾಗ್ತತಿ, ಮುಂದೆ ನನ್ನನ್ನೇ ಹೊಂದುತ್ತಿ ನೀನು ಅಂತ ಹೇಳಿದ್ರು. ಆದ್ರೆ ನಾವು ಪರಮಾತ್ಮನ ಸ್ಮರಣೆಯನ್ನು ಆಯ್ತಪ್ಪ ನಾವು ಅಂತ್ಯಕಾಲದಲ್ಲಿನೇ ಪರಮಾತ್ಮ ಸ್ಮರಣೆ ಮಾಡ್ತೀವಿ ಅಂತಂದ್ರೆ ಬರೋಗಿಲ್ಲ. ನಾವು ಪ್ರಾಣ ಬಿಡೋ ಸಮಯದಲ್ಲಿ ಮಾಡಿದ್ರೆ ಆಯಿತು, ಈಗೇನು ಅವಶ್ಯಕತೆ ಐತಿ ಅಂದ್ರೆ ಅದು ಬರೋಗಿಲ್ಲ. ಅದು ಯಾವತ್ತು ಮಾಡ್ತಾ ಇದ್ರನ್ನೇ ರೂಢಿ ಇದ್ರನ್ನೇ ಸತತ ಪ್ರಯತ್ನ ಇದ್ರನ್ನ ಅದು ಅಂತ್ಯ ಸಮಯದಲ್ಲಿ ಬರ್ತೈತೆ ಹೊರತಾಗಿ ನಾವು ಅದೇ ಸಮಯದಲ್ಲೇ ನಾವು ಪರಮಾತ್ಮನ ಸ್ಮರಣೆ ಮಾಡ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ಯಾಕಂದ್ರೆ ಮನುಷ್ಯ
ಯಾವುದನ್ನು ಸ್ಮರಣೆ ಮಾಡಿರ್ತಾನೋ ಅದೇ ಬರ್ತಿರ್ತದೆ, ಕೊನೆ ಸಮಯದಲ್ಲಿ ಬರೋದಿಲ್ಲ. ಪ್ರಾಣ ಬಿಡುವಾಗ ಅವನ ವ್ಯವಹಾರದಲ್ಲಿ ಏನು ಸ್ಮರಣೆ ಮಾಡ್ತಿರ್ತಾನೋ ಅದೇ ಬಂದುಬಿಡ್ತೈತಿ. ಒಂದು ಸಲ ಏನಾಗಿತ್ತಂದ್ರೆ, ಒಬ್ಬ ಮನುಷ್ಯ ಏನು ಮಾಡಿದ್ನಂದ್ರೆ, ಗಿಡ ಏರಿ ಆಡು ಮೇಯ್ಸ್ಲಕ್ಕೆ ಹೋಗಿದ್ದ. ಆಡು ಕುರಿ ಇರ್ತಾವಲ್ಲ, ಕುರಿ ಮೇಯ್ಸ್ಲಕ್ಕೆ ಹೋಗಿದ್ದ. ಮ್ಯಾಲೆ ಗಿಡ ಏರಿ ಟೊಂಗಿ ಕಡಿಯಕತ್ತಿದ್ದ. ಒಂದು ಕೊಲ್ಲಿ ಟೊಂಗಿ ಅಂತಿರಲ್ಲ, ಒಂದು ಶಾಖ, ಅದನ್ನು ಕಡಿಯಕತ್ತಿದ್ದ. ಯಾವುದ್ರ ಮೇಲೆ ನಿಂತಾನೋ ಅದನ್ನು ಕಡಿಯಕತ್ತಿದ್ದವ. ಅದನ್ನು ಆಕಾಶ ಮಾರ್ಗವಾಗಿ ಪಾರ್ವತಿ ಪರಮೇಶ್ವರ್ ನೋಡಿದರು. ಓಹೋ, ಭಾಳ ಮುಗ್ಧ ಅದನ್ನ, ಬುದ್ಧಿ ಮಂದೈತಿ ಒಂದು. ಅವನಿಗಿಷ್ಟು ಗೊತ್ತಿಲ್ಲ, ಯಾವ ಟೊಂಗಿ ಮೇಲೆ ನಿಂತೀನಿ ಅದನ್ನು ನಾ ಕಡಿದ್ರೆ ನಾನು ಅದ್ರ ಜೊತೆಗೆ ಕೆಳಗೆ ಬೀಳ್ತೀನಿ ಅಂತ ಗೊತ್ತಿಲ್ಲ. ಹೇ ಪರಮಾತ್ಮ, ಇವನನ್ನು ನಾವು ರಕ್ಷಣೆ ಮಾಡೋಣ ಅಂತ ಮಾತಾಡಿದ್ರು. ಆವಾಗ ಪರಮಾತ್ಮ ಅಂದ, ಅಲ್ಲ ಕರಿಲಾರ್ದ ಹೆಂಗೆ ಹೋಗೋದು, ನಮ್ಮನ್ನು ಕರೆದ್ರೆ ನಾವು ಹೋಗಿ ರಕ್ಷಣೆ ಮಾಡೋಣ ಅಂತ ಅಂದ. ಶಿವ ಅಂದ್ರೆ ನಾನು ಹೋಗ್ತೀನಿ, ಪಾರ್ವತಿ ಅಂದ್ರೆ ನೀನು ಹೋಗು ಅಂತ ಅಂದ. ಆಕೆ ಅಂದ್ಲು, ಅಲ್ರಿ ಅಷ್ಟು ಶಾಣೆ ಇದ್ನಂದ್ರವ, ಶಿವ ಪಾರ್ವತಿ ಜ್ಞಾನ ಅವನಿಗಿತ್ತಂದ್ರೆ ಅವನು ಹೆಂಗೆ ನಿಂತು ಟೊಂಗಿ ಮೇಲೆ ಕಡಿತಿದ್ನ. ಅಷ್ಟು ಜ್ಞಾನ ಇಲ್ಲವ, ಬುದ್ಧಿ ಮಂದದನ, ಹಂಗೆ ಆಗಂಗಿಲ್ಲ, ನಾವು ಹೋಗಿ ರಕ್ಷಣೆ ಮಾಡೋಣ ಅಂತಂದ್ಲು. ಅವಾಗ ಪರಮಾತ್ಮಂದ, ಹೋಗ್ಲಪ್ಪ, ಆದ್ರೆ ಅವ್ವ ಅಪ್ಪಂತನಂತ ನಿಲ್ಲೋ. ಪಾರ್ವತಿ ಶಿವ ಗೊತ್ತಿಲ್ಲ ಅಂದ್ರೆ ಅವ್ವ ಅಪ್ಪಂತನ ಬರಬೇಕಲ್ಲ. ಅಂದ್ರೆ ಅವ್ವ ಅಂದ್ರೆ ನೀನು ಹೋಗು, ಅಪ್ಪ ಅಂದ್ರೆ ನಾನು ಹೋಗ್ತೀನಿ, ನಮ್ಮನ್ನು ಕರೆದ್ರೆ ಮಾತ್ರ ರಕ್ಷಣೆ ಮಾಡೋಣ ಅಂತ ಹೇಳಿದ ಕೂಡಲೇ ಆಯ್ತು ಇದು ಆಗ್ಬೋದು ಅಂಥೇಳಿ ನೋಡ್ಕೊತ ನಿಂತಿದ್ರು. ಆ ಟೊಂಗಿ ಕಡ್ದವ, ಕಡ್ದು ಇನ್ನೇನು ಬೀಳಲಕ್ಕಾಯ್ತು. ಬೀಳೋ ಸಮಯದಲ್ಲಿ ಏನಂದವ, ಅವ್ವ ಅನ್ನಲಿಲ್ಲ, ಅಪ್ಪ ಅನ್ನಲ್ಲ, ಅಯ್ಯಯ್ಯೋ ಅಂದ. ಅಂದರೆ ಹೇಳೋ ತಾತ್ಪರ್ಯ ಏನಂದ್ರೆ, ನಾವು ಯಾವತ್ತೂ ಯಾವುದನ್ನು ಸ್ಮರಣೆ ಮಾಡ್ತಾ ಇರ್ತೀವಿ ಅದು ಅಂತ್ಯ ಸಮಯದಲ್ಲಿ ಬರ್ತದ, ಇಲ್ಲಾಂದ್ರೆ ಬರೋದಿಲ್ಲ. ಅಂತ್ಯ ಸಮಯದಲ್ಲೇ ಮಾಡಿದ್ರೆ ಆಯ್ತಂದ್ರೆ ಬರೋದಿಲ್ಲ. ಆದ್ದರಿಂದ ಸದಾ ತದ್ಭಾವ ಭಾವಿತ ಅಂತ ಹೇಳ್ತಾನೆ ಪರಮಾತ್ಮಲ್ಲಿ. ಯಾವಾಗಲೂ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಅಂದ್ರೆ ಆ ಸಮಯದಲ್ಲಿ ಅದು ನಮ್ಗೆ ನೆನಪಿಗೆ ಬರ್ತದ, ಸ್ಮರಣಕ್ಕೆ ಬರ್ತದ ಅಂತ. ಅಂದ್ರೆ ಏನಾಯ್ತು ಇಲ್ಲಿ, ಈ ದೇಹ ಅಂತಕ್ಕಂಥದ್ದು ಹೋಗಿ ಮತ್ತೆ ಜನ್ಮಗಳು ತಾಳಬೇಕಾದ್ರೆ ವಾಸನಾ ಕಾರಣ ಐತಿ. ನಾವು ಮಾಡಿದ ಕರ್ಮಾನುಸಾರವಾಗಿ ಆ ವಾಸನೆಗಳು ನಮ್ಮನ್ನು ಜನ್ಮಕ್ಕೆ ಕಾರಣ ಮಾಡ್ತಾ ಇದ್ದಾವೆ ಅಂತ ಹೇಳಿದ್ರು. ಆದ್ದರಿಂದ ಇಲ್ಲಿ ವಾಸನ ಅನ್ನೋದು ಈ ಸಂಸಾರಕ್ಕೆ ಕಾರಣ ಐತಿ, ಮತ್ತೆ ಜನ್ಮ ಬರ್ತೈತಿ, ಹೌದಿಲ್ಲ? ಈ ಮಾತನ್ನು ಈ ದೇಹದಿಂದ ಪ್ರಾಣ ಮತ್ತೊಂದು ದೇಹವನ್ನು ಹೆಂಗೆ ಹೋಗ್ತದ, ಇನ್ನೊಂದು ದೇಹಕ್ಕೆ ಹೆಂಗೆ ಹೋಗ್ತದ ಅಂಥೇಳಿ ಉಪನಿಷತ್ತಿನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಅಶ್ವಲಾಯನ ಮುನಿಗಳು ಪಿಪ್ಪಲಾದ ಋಷಿಯನ್ನು ಕುರಿತು ಪ್ರಶ್ನೆ ಮಾಡಿದ್ದಾರೆ. ಏಷಃ ಪ್ರಾಣ ಕೇನೋತ್ಕ್ರಮತೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಅಲ್ಲಿ ಈ ಪ್ರಾಣವು ಈ ದೇಹವನ್ನು ಬಿಟ್ಟು ಮತ್ತೊಂದು ದೇಹವನ್ನು ಹೆಂಗೆ ಧರಿಸ್ತದ ಅಂಥೇಳಿ ಕೇಳಿದ್ದಾರೆ. ಅದಕ್ಕಲ್ಲಿ ಋಷಿಗಳು ಉತ್ತರ ಹೇಳಿದ್ದಾರೆ. ಅಲ್ಲಿ ಏನು ಹೇಳಿದಾರ, ಯಚ್ಚಿತ್ತಸ್ತೇನೈಷ ಪ್ರಾಣಮಾಯಾತಿ ಪ್ರಾಣಸ್ತೇಜ ಸಾಯುಕ್ತ ಸಹಾತ್ಮಾನ ಯಥಾ ಸಂಕಲ್ಪಿತಂ ಲೋಕಂ ನಯತಿ ಅಂತೇಳಿ ಅದೇ ಪ್ರಶ್ನೆ ಉಪನಿಷತ್ತಿನಲ್ಲಿ ಪಿಪ್ಪಲಾದ ಋಷಿಗಳು ಉತ್ತರವನ್ನು ಹೇಳಿದ್ದಾರೆ. ಏನು ಹೇಳಿದಾರ, ಈ ಮನುಷ್ಯನು ಸಾಯುವಾಗ ಅವನ ಮನಸ್ಸಂತಕ್ಕಂಥದ್ದು ಹೇಗೆ ಸಂಕಲ್ಪ ಮಾಡುವುದು ಅಥವಾ ಯಾವುದರ ಸ್ಮರಣೆ ಮಾಡುವುದು, ಯಾವ ಒಂದು ಭಾವನೆ ಮಾಡುವುದು, ಅದಕ್ಕನುಸಾರವಾಗಿ ಆ ಮನಸ್ಸು ಇಂದ್ರಿಯಗಳು ಅವನ ಪ್ರಾಣದಲ್ಲಿ ಸ್ಥಿತವಾಗಿ ಆವಾಗ ಅವನು ಆ ಉದಾನ ಅಂತಕ್ಕಂಥ ವಾಯು ಅವನನ್ನು ಅವೆಲ್ಲ ಮನಸ್ಸು ಇಂದ್ರಿಯಗಳಿಂದ ಕೂಡಿಕೊಂಡಿರ್ತಕ್ಕಂಥ ಪ್ರಾಣವು ಉದಾನ ವಾಯುವಿನಲ್ಲಿ ಅದು ಸ್ಥಿತ ಆಗ್ತದೆ. ಆವಾಗ ಅಲ್ಲಿಂದ ಅವನ ಸಂಕಲ್ಪ ಅನುಸಾರವಾಗಿ ಅವು ಜೀವಾತ್ಮನಿಗೆ ಮತ್ತು ಬೇರೆ ಬೇರೆ ದೇಹಗಳು ಪ್ರಾಪ್ತಿ ಆಗ್ತಾವು ಅಂತ ಹೇಳಿದ್ದಾರೆ. ಅಂದ್ರೆ ಈ ದೇಹವನ್ನು ಬಿಟ್ಟು ಮತ್ತೊಂದು ದೇಹ ಪ್ರಾಪ್ತಿ ಆಗ್ತದೆ. ಹೆಂಗಾಗ್ತದ ಅಂದರೆ ಹೇಳಿದರು,
ಕೊನೆ ಪ್ರಾಣ ಬಿಡೋ ಸಮಯದಲ್ಲಿ ನಾವು ಏನೇನು ಸ್ಮರಣೆ ಮಾಡ್ತೀವಿ ಅದಕ್ಕೆ ಅನುಸಾರವಾಗಿ ಆಗ್ತದ ಅಂತೇಳಿ. ಅಂದ್ರೆ ಇಲ್ಲಿ ನಾವು ಪ್ರಾಣ ಬಿಡುವ ಸಮಯದಲ್ಲಿ ಏನೇನು ಸ್ಮರಣೆ ಮಾಡ್ತೀವಿ ಅದು ಅದುವೇ ಆಗಿ ಹುಟ್ಟುತ್ತೀವಿ ಅಂತ ಪ್ರಮಾಣ ಐತಿ. ಅಂದ್ರೆ ಏನಾಗಿ ಹುಟ್ಟುತ್ತೀವಿ? ಈ ದೇಹವು ಪ್ರಾಣ ಬಿಟ್ಟು ಮತ್ತೊಂದು ದೇಹವನ್ನು ಹೋಗ್ಬೇಕಾದ್ರೆ ದ್ವಾರಗಳು ಭಾಳ ಅದಾವೆ. ದ್ವಾರಗಳದವಲ್ರಿ ಈ ದೇಹಕ್ಕೆ. ನವದ್ವಾರೇ ಪುರೇ ದೇಹಿ ಎಂದಿದ್ದಾರೆ. ಈ ದೇಹಕ್ಕೆ 9 ದ್ವಾರಗಳದವಂತ. ಆದರೆ ಜನ್ಮಕ್ಕೆ ಕಾರಣ ಆಗತಕ್ಕಂಥ ಕೆಲವೊಂದು ದ್ವಾರಗಳದವು. ಯಾವ ದ್ವಾರದಿಂದ ಹೋದ್ರೆ ಎಲ್ಲಿ ಹೋಗ್ತಾನಂತ ನಾವು ಹೇಳ್ಬೋದು, ಇಲ್ಲೇ ಹೇಳ್ಬೋದು. ಈ ಮನುಷ್ಯ ಸ್ವರ್ಗಕ್ಕೆ ಹೋಗ್ತಾನೋ ಅಥವಾ ನರಕಕ್ಕೆ ಹೋಗ್ತಾನೋ, ಏನು ಇಲ್ಲೇ ಮತ್ತೆ ಎಲ್ಲೇನು ಲೋಕದಲ್ಲಿ ಹುಟ್ಟತಾನೋ, ಬ್ರಹ್ಮಲೋಕಕ್ಕೆ ಹೋಗ್ತಾನೋ ಅಂತೇಳಿ ನಾವು ಇಲ್ಲೇ ಹೇಳ್ಬೋದು. ಅದ್ರ ಹೆಂಗೆ ಹೇಳಕ್ಕೆ ಬರ್ತೈತೆ ಅಂತ ನೀವು ಅಂತೀವಿ. ಬರ್ತೈತೆ ಅಂದ್ರೆ ಅವನು ಪ್ರಾಣ ಹೋದಂಥ ಸಮಯದಲ್ಲಿ ನೋಡ್ಬೇಕು. ಅವನು ಯಾರು ಹೆಚ್ಚು ಪುಣ್ಯವನ್ನು ಮಾಡಿ ಪುಣ್ಯ ಕಾರ್ಯಗಳನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡಿರ್ತಾರೋ ಅವ್ರು ಏನು ಮಾಡ್ತಾರಂದ್ರೆ ಸ್ವರ್ಗಕ್ಕೆ ಹೋಗ್ತಾರವರು. ಪುಣ್ಯದಿಂದ ಸ್ವರ್ಗಕ್ಕೆ ಪ್ರಾಪ್ತಿ ಆಗ್ತೈತಿ. ಅದಕ್ಕಿಂತ ಹೆಚ್ಚಿನ ಪುಣ್ಯ ಇತ್ತಂದ್ರೆ ಬ್ರಹ್ಮಲೋಕ ಪ್ರಾಪ್ತಿ ಆಗ್ತೈತಿ. ಆ ಬ್ರಹ್ಮಲೋಕವನ್ನು ದೇವತಾ ಉಪಾಸನೆಯಿಂದನೂ ಪ್ರಾಪ್ತಿ ಆಗ್ತೈತಿ. ಅಂದ್ರೆ ಈಗ ನಾವು ಪ್ರಾಣ ಹೋಯಿತು ಅಂತ ಹೇಳ್ತೀವಿ ನಾವು, ಹೌದಿಲ್ಲ? ಪ್ರಾಣ ಹೋದಾಗ ಅಲ್ಲಿ ಒಬ್ಬೊಬ್ಬರು ಏನು ಮಾಡಿರ್ತಾರಂದ್ರೆ ಬಾಯಿ ತೆರ್ಕಂದ ಪ್ರಾಣ ಬಿಟ್ಟಿರ್ತಾರೆ, ಹೌದಿಲ್ಲ? ನಂತರ ಬಾಯಿ ಮುಚ್ಚಂಗಿಲ್ಲ, ಅದು ಹಿಂಗೆ ಒತ್ತಿಡಿದು ಮುಚ್ಚಿದಾಗ ಆಮೇಲೆ ಬಾಯಿ ಮುಚ್ಚುತ್ತೆ, ಹೌದಿಲ್ಲ? ಈ ರೀತಿಯಾಗಿ ಅವನು ಪ್ರಾಣ ಬಿಡುವ ಸಮಯದಲ್ಲಿ ಬಾಯಿ ತೆಗೆದು ಪ್ರಾಣ ಬಿಟ್ಟಿದ್ನ ಅಂದ್ರೆ ಅವನು ಇದೇ ಲೋಕದಲ್ಲಿ ಮತ್ತೆ ಎಲ್ಲೇ ಜನ್ಮ ತಾಳೆ ಅನ್ನೋದು ತಿಳ್ಕೊಬೇಕು. ಬಾಯಿದಿಂದ ಪ್ರಾಣ ಹೋಗೈತಂತ ಅರ್ಥ ಅದು. ಅಲ್ಲಿ ಹೆಂಗಾಗ್ತೈತೆ ಅಂದ್ರೆ ಮೊದಲ ಪ್ರಾಣ ಬಿಡುವ ಸಮಯದಲ್ಲಿ ಇಂದ್ರಿಯಗಳದವಲ್ಲ, ನಮ್ಮ ನೇತ್ರ, ಶ್ರೋತ್ರ, ಬಾಯಿ, ವಾಕ್ ಇವೆಲ್ಲ ಇಂದ್ರಿಯಗಳದವಲ್ಲ. ಮೊದಲು ಏನಾಗ್ತೈತೆ ಅಂದ್ರೆ ಈಗ ಹೆಂಗೆ ನಾವು ಒಂದು ಪ್ಲಗ್ ಹಾಕಿರ್ತೀವಲ್ಲ ಬೋರ್ಡ್ನ್ಯಾಗ, ಅದು ಪಿನ್ನತ್ತು ತಕ್ಕೊಂಡ್ರೆ ಅದು ಕರೆಂಟ್ ಸಪ್ಲೈ ಆಗ್ತೈತೇನು? ಆಗಂಗಿಲ್ಲ. ಅದು ಮತ್ತು ಸ್ವಿಚ್ ಇತ್ತಂದ್ರೆ ಆಗ್ತೈತೆ. ಹಂಗೆ ನಮ್ಮ ಈಗ ಪ್ರಾಣ ಬಿಡೋ ಸಮಯದಲ್ಲಿ ಬಂದು ಮಾತಾಡಿಸ್ತಿರ್ತಾರೆ. ಇನ್ನೇನು ಪ್ರಾಣ ಹೋಗಿಲ್ಲ, ಹೋಗೋ ಪ್ರಸಂಗ ಬಂದೈತಿ. ಅವಾಗ ಬಂದು ಕೇಳ್ತಾರೆ ಸಂಬಂಧಿಕರು, ಏನಂತ, ನಾನು ಯಾರದೀನಿ, ನಾನು ಪುನಃ ಸಿಗ್ತೀನೇನು, ನನ್ನ ಗುರುತೈಸ್ತೀಯೇನಂತ ಕೇಳ್ತಾರೆ. ಅವಾಗ ಅವನು ನೋಡ್ತಾನ, ಪಿಳಿ 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 ನೋಡ್ತಾನೆ, ಆದ್ರೆ ಮಾತಾಡಕ್ಕೆ ಬರಂಗಿಲ್ಲ. ಅವಾಗ ಏನಂತೀರಿ ನೀವು? ಮಾತು ಬಿದ್ದಾವು ಅಂತೀರಿ. ಮಾತು ಬಿದ್ದಾವೆ ಅಂದ್ರೇನು? ಆ ವಾಗೀಂದ್ರಿಯ ಅಂತಕ್ಕಂಥದ್ದು ತನ್ನ ಗೋಳಕದಿಂದ ಬೇರ್ಪಡಿಸಲ್ಪಟ್ಟಿದೆ. ಹಂಗೆ ಸ್ವಿಚ್ನಿಂದ ಪಿನ್ನ ಕಿತ್ತಿದ್ದವಲ್ಲ ನಾವು, ಹಂಗೆ ತನ್ನ ವಾಗೇಂದ್ರಿಯ ಅದು ತನ್ನ ಒಂದು ಗೋಳಕದಿಂದ ಬಿಡುಗಡೆ ಆಗಿರ್ತೈತಿ. ಅವಾಗ ಆದ್ದರಿಂದ ಅವನಿಗೆ ಮಾತಾಡಕ್ಕೆ ಬರಂಗಿಲ್ಲ, ಮಾತು ಬಿದ್ದಾವಂತೀವಿ. ಹಂಗೆ ನೋಡ್ತಾ ನೋಡ್ತಾ ಕಣ್ಣು ಮುಚ್ಚಿದ್ನಂದ್ರೆ ಈಗ ಪ್ರಾಣ ಬಿಟ್ನ ಅಂತ. ಆ ಕಣ್ಣನ್ನು ಕೂಡ ತನ್ನ ಗೋಳಕದಿಂದ ಅದು ಇಂದ್ರಿಯ ಬೇರ್ಪಡಿಸಲ್ಪಟ್ಟೈತಿ. ಹಿಂಗೆ ಪ್ರಾಣ ಬಿಡುವ ಸಮಯದಲ್ಲಿ ಆಯಾಯ ಇಂದ್ರಿಯಗಳು ಆಯಾಯ ಗೋಳಕದಿಂದ ಬೇರ್ಪಡಿಸಿ ಮನಸ್ಸಿನಲ್ಲಿ ಒಂದಾಗ್ತವೆ. ಮನಸ್ಸಿನಲ್ಲಿ ಒಂದಾದಿ ಆ ಇಂದ್ರಿಯ ಮನಸ್ಸು ಸಹಿತ ಪ್ರಾಣದಲ್ಲಿ ಉದಾನ ಅಂತಕ್ಕಂಥ ವಾಯು ಪ್ರಧಾನವಾಗೈತಿ. ಆ ಉದಾನ ವಾಯುವನ್ನೇ ಅದು ಇನ್ನೊಂದು ಜನ್ಮಕ್ಕೆ ತಗೊಂಡು ಹೋಗ್ತೈತಿ. ಹಿಂಗೆ ಅಲ್ಲಿ ಪ್ರಾಣ ಬಿಡುವ ಸಮಯದಲ್ಲಿ ಆಗ್ತೈತಿ. ಆಮೇಲೆ ಇನ್ನು ಮಹಾತ್ಮರಿಗೆ, ಜ್ಞಾನಿಗಳಿಗೆ, ಯೋಗಿಗಳಿಗೆ ಏನಾಗ್ತೈತೆ ಅಂದ್ರೆ ಬ್ರಹ್ಮರಂಧ್ರದಿಂದ ಹೋಗ್ತೈತಿ. ಇಲ್ಲಿ ಅನ್ಯತ್ತಿ ಅಂತೀರಿ ನೋಡಿ ನೀವು. ಅದು ಅನ್ಯತ್ತಿ ಮೊದಲು ಏನಿರ್ತೈತೆ ಅಂದ್ರೆ ತಗ್ಗಿರ್ತೈತೆ ಅಲ್ಲಿ, ಹೌದಿಲ್ಲ? ಹುಟ್ಟಿದ ಮಗುವಿನ ನೋಡ್ರಿ ನೀವು, ಅದು ಆರ್ತಿರ್ತೈತಿ, ಬರೀ ಚರ್ಮ ಅಷ್ಟೇ ಇರ್ತೈತೆ ಅಲ್ಲಿ, ಅಲ್ಲಿ ಎಲ್ಲೂ ಇರಂಗಿಲ್ಲ. ಅದಕ್ಕೆ ಎಣ್ಣೆ ಉಣಿಸಿ 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 ಗಟ್ಟಿ ಮಾಡ್ತದೆ. ಅದು ಯೋಗಿಗಳಿಗೆ ಮಾತ್ರ ಅದು ಬ್ರಹ್ಮರಂಧ್ರದಿಂದ ಹೋಗ್ತದ, ಎಲ್ಲರಿಗೆ ಆಗಂಗಿಲ್ಲ ಅದು. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಕಣ್ಣಿನಿಂದನ ಪ್ರಾಣ ಬಿಟ್ಟಿರ್ತಾರೆ. ಹಿಂಗೆ ನೋಡ್ತಾ ನೋಡ್ತಾ ಪ್ರಾಣ ಹೋಗಿರ್ತದೆ, ಖರೆ ಕಣ್ಣು ತೆಗೆದಂಗನೇ ಇರ್ತಾವೆ.
ಅಂದ್ರೆ ತಿಳ್ಕೋಬೇಕು ಇವನು ಕಣ್ಣಿಲಿಂದ ಪ್ರಾಣ ಬಿಟ್ಟಾನು ಅಂತೇಳಿ. ಬ್ರಹ್ಮರಂಧ್ರದಿಂದ ಹೋಗಿತ್ತಂದ್ರೆ ಇಲ್ಲಿ ಛೇದಾಗಿರ್ತೈತಿ, ಅವನು ಬ್ರಹ್ಮಲೋಕಕ್ಕೆ ಹೋಗಿರ್ತಾನು ಅಂತ ಅರ್ಥ. ಇಲ್ಲಿಂದ ಅಣ್ಣೆತ್ತಿಲಿಂದ ಪ್ರಾಣ ಹೋಗಿತ್ತಂದ್ರೆ ಅವನು ಬ್ರಹ್ಮಲೋಕಕ್ಕೆ ಹೋಗಿರ್ತಾನು. ಕಣ್ಣಿನಿಂದ ಪ್ರಾಣ ಹೋಗಿತ್ತಂದ್ರೆ ಕಣ್ಣು ತೆಗೆದ ಇರ್ತಾವೆ, ಆವಾಗ ಅವನು ಸ್ವರ್ಗಕ್ಕೆ ಹೋಗ್ಯಾನ ಅಂತ ತಿಳ್ಕೊಬೇಕು. ಬಾಯಿಯಿಂದ ಪ್ರಾಣ ಹೋಗಿತ್ತಂದ್ರೆ ಬಾಯಿ ತೆಗೆದ ಇರ್ತೈತಿ, ಅವನು ಇದ ಲೋಕದಾಗ ಮತ್ತೆಲ್ಲೇ ಜನ್ಮ ತಾಳ್ಯಾನು ಅಂತ ತಿಳ್ಕೊಬೇಕು. ಮತ್ತು ಇನ್ನೊಂದು, ಇವು ಯಾವ್ದು ಪುಣ್ಯ ಕಾರ್ಯವನ್ನು ಮಾಡಿದವ್ರದ್ದು ಆಯ್ತಿದು. ಇನ್ನು ಪಾಪ ಕರ್ಮಗಳನ್ನು ಮಾಡಬಾರ್ದನ್ನು ಮಾಡಿ ಅನ್ಯಾಯ ಅತ್ಯಾಚಾರ ಇಂಥವುಗಳನ್ನ ಮಾಡಿರ್ತಾರಲ್ಲ, ಅಧಿಕ ಪಾಪ ಆಗಿತ್ತು ಅಂದ್ರೆ ಅವ್ರು ಹೆಂಗೆ ಭಾಳಷ್ಟು ಸಾಲ ಮಾಡಿದ್ನಂದ್ರೆ ಆ ಮನುಷ್ಯ ಮುಂದಿನ ಬಾಗಿಲಿಂದ ಹೋಗಂಗಿಲ್ಲ, ಹಿಂದಿನ ಬಾಗಿಲಿಂದ ಹೋಗ್ತಾನೆ. ಹೌದಿಲ್ಲ? ಹಂಗೆ ಭಾಳಷ್ಟು ಪಾಪ ಮಾಡಿದ್ನ ಅಂದ್ರೆ ಅವನು ಹಿಂದಿನ ಬಾಗಿಲಿಂದ ಹೋಗ್ತಾನೆ. ಗೊತ್ತಾಯ್ತಲ್ಲ? ಹಿಂದಿನ ಬಾಗಿಲಂದ್ರೆ ಮಲಮೂತ್ರ ದ್ವಾರದಿಂದ ಪ್ರಾಣ ಹೋಗ್ತೈತೆ ಅವನು. ಯಾವ ಪ್ರಾಣ ಬಿಟ್ಟು ಸಮಯದಲ್ಲಿ ಮಲಮೂತ್ರ ಹೊರಗೆ ಬಂದಿತ್ತು ಅಂದ್ರೆ ತಿಳ್ಕೊಬೇಕು ಇವನು ಸೀದಾ ನರಕಕ್ಕೆ ಹೋಗ್ಯಾನ ತಿಳ್ಕೊಬೇಕು. ಹಿಂಗೆ ಆಯಾಯ ದ್ವಾರಗಳಿಂದ ಆಯಾಯ ದೇಹಕ್ಕೆ ಧಾರಣ ಮಾಡಲಿಕ್ಕೆ ಇದು ಚಿಹ್ನೆಗಳದವು. ಈ ರೀತಿಯಾಗಿ ಮನುಷ್ಯ ಸಾಯುವಾಗ ಏನೇನು ಸ್ಮರಣೆ ಮಾಡ್ತಾನೋ ಅವನ ಕರ್ಮಾನುಸಾರವಾಗಿ ಆ ಸಂಕಲ್ಪಾನುಸಾರವಾಗಿ ಜೀವಾತ್ಮನಿಗೆ ಭಿನ್ನ ಭಿನ್ನ ಲೋಕಗಳು ಅಥವಾ ಭಿನ್ನ ಭಿನ್ನ ಯೋನಿಗಳು ಪ್ರಾಪ್ತಿಯಾಗ್ತಾವು ಅಂತೇಳಿ ಹೇಳ್ಕೊಂಡು ಬಂದರು. ಆದ್ದರಿಂದ ಇಲ್ಲಿ ಸೃಷ್ಟಿಯ ಬೀಜ ಏನು? ವಾಸನ. ಈ ಸೃಷ್ಟಿಯ ಬೀಜ ವಾಸನ ಆಗಿರೋದ್ರಿಂದ ಆ ಬೀಜವೇ ಅಂಡವಾಯಿತು, ಆ ಅಂಡವೇ ಬ್ರಹ್ಮಾಂಡವಾಯಿತು. ಹೆಂಗ ಈ ಒಂದು ಕೋಳಿ ಮೊಟ್ಟೆ ಇತ್ತಂದ್ರೆ ಅದರಿಂದ ಮರಿ ಹೊರಗೆ ಬರ್ತೈತಿಲ್ಲ, ಕೋಳಿ ಮರಿನ ಹೊರಗೆ ಬರ್ತೈತಿ. ಹಂಗೆ ಇದು ಮೊದಲ ಬೀಜ ಅಂತಕ್ಕಂಥದ್ದು, ವಾಸನೆ ಅಂತಕ್ಕಂಥದ್ದು ಅಂಡವಾಯಿತು, ಆ ಅಂಡವೇ ಬ್ರಹ್ಮಾಂಡವಾಯಿತು. ಯಥಾ ಪಿಂಡಾಂಡ ತಥಾ ಬ್ರಹ್ಮಾಂಡ, ಅಥವಾ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಹೇಳ್ತಾರೆ. ಹಂಗೆ ಇದೆಲ್ಲ ಬ್ರಹ್ಮಾಂಡವಾಯಿತು. ಅರ್ಥಾತ್ ಆ ಬೀಜನೇ ವೃದ್ಧಿಯಾಗಿ ಆಕಾಶಾದಿ ಪಂಚಭೂತಗಳು, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅಂತೇಳಿ 5 ಮಹಾಭೂತಗಳು ಆದು, ಪಂಚಮಹಾಭೂತಗಳಾದವು. ಆ ಪಂಚಮಹಾಭೂತಗಳಿಂದನೇ ಚತುರ್ದಶ ಭುವನಗಳು, 14 ಲೋಕಗಳು, ಮೇಲಿನ 7 ಲೋಕಗಳು, ಕೆಳಗಿನ 7 ಲೋಕಗಳು, ಹಿಂಗೆ 14 ಲೋಕಗಳು ಸೃಷ್ಟಿಯಾದವು ಅಂತೇಳಿ ಇವೆಲ್ಲ ಪ್ರಕಟ ಆಯಿತು. ಅಂದ ಕೂಡಲೇ ಇದು ಬ್ರಹ್ಮಾಂಡ ಆಯಿತು. ಆ ಬ್ರಹ್ಮದ ಅಂಡದಿಂದನೇ ಇದು ಬ್ರಹ್ಮಾಂಡ ಆಯಿತು ಅಂತ. ಈ ಬ್ರಹ್ಮಾಂಡದಲ್ಲಿ ಒಂದು ಸಲ ಏನಾಯ್ತಂದ್ರೆ ವಾಮನ ಭಗವಂತನ ಅವತಾರ ಆಯಿತು. ಏನು? ವಾಮನ. ವಾಮನ ಅಂದ್ರೆ ನೋಡಿರ್ಬೇಕು, ಭಾಳಷ್ಟು ಗಿಡ್ಡಕ್ಕಾಗಿ ಚಿತ್ರ ಇರ್ತದೆ, ವಾಮನ ಅವತಾರ ಅಂತೇಳಿ. ಆ ವಾಮನ ಭಗವಂತನ ಅವತಾರ ಆಯಿತು. ಅದು ಎಲ್ಲಿ ಅಂದ್ರೆ, ಯಾಕಾಯಿತು ಅದು ಅವತಾರ ಅಂದ್ರೆ, ಒಂದು ಸಲ ಅಲ್ಲಿ ರಾಜ ಬಲಿಚಕ್ರವರ್ತಿ ಕೇಳಿರಲ್ಲ ನೀವು? ಆ ಬಲಿಚಕ್ರವರ್ತಿ ಅಶ್ವಮೇಧ ಯಜ್ಞವನ್ನು ಮಾಡ್ಲಿಕ್ಕತ್ತಿದ್ದಾವ. ಅಶ್ವಮೇಧ ಯಜ್ಞದಲ್ಲಿ ಅಲ್ಲಿ ಬರ್ತಾನೆ ವಾಮನ ಪರಮಾತ್ಮ ಬರ್ತಾನೆ. ವಾಮನ ಭಗವಂತ ಬಂದು ಏನು ಮಾಡ್ತಾನಂದ್ರೆ ಅವನನ್ನು 3 ಪಾದ ಭೂಮಿ ಕೇಳ್ತಾನೆ. ಏನು ಕೇಳ್ತಾನ? 3 ಪಾದ ಭೂಮಿ ಅಂದರೆ ನಾನು ಪಾದ ಇಡುವಷ್ಟು ಜಾಗ, 3 ಪಾದ ಅಂದ್ರೆ 3 ಹೆಜ್ಜೆ ಅಷ್ಟು ಭೂಮಿ ಬೇಕು ಅಂತೇಳಿ. ಅದಕ್ಕೆಲ್ಲ ಅವ್ರ ಗುರುಗಳು ಶುಕ್ರಾಚಾರ್ಯರು, ಅಸುರ ಗುರು ಶುಕ್ರಾಚಾರ್ಯ ಬ್ಯಾಡ ಅಂತ ಹೇಳ್ತಾರೆ. ಇದೇನೋ ಮೋಸ ಐತಿ, ನೀ ಭೂಮಿ ಅವ್ರು ಕೇಳಿದ್ದು ಕೊಡಬೇಡ ಅಂತ ಹೇಳ್ತಾರೆ. ಆದ್ರೂ ಅವನು ಇಲ್ಲ, ನಾನು ಸಾಕ್ಷಾತ್ ಭಗವಂತ ಬಂದು ಬೇಡ್ತಾನಂದ್ರೆ ನಾನು ಇಲ್ಲೇನು ಕೊಡತ್ತೀನಿ ಅಂತೇಳಿ ಹೇಳಿ ಆಯಿತು. 3 ಪಾದ ಭೂಮಿ ಕೊಡಲಿಕ್ಕೆ ಒಪ್ಪಿದವ. ಒಪ್ಪಿದ ನಂತರ 3 ಪಾದ ಭೂಮಿ ಅಳೆದು ತಗೋಬೇಕಲ್ಲ. ಅವಾಗ ವಾಮನ ಭಗವಂತ ಒಂದು ಹೆಜ್ಜೆ ಎತ್ತಿಟ್ಟ, ಈ ಸಂಪೂರ್ಣ ಪೃಥ್ವಿ ಎಲ್ಲ ಮುಗೀತು. ಇದು ಸಂಪೂರ್ಣ ಪೃಥ್ವಿ ಎಲ್ಲ ಮುಗೀತು. ಮತ್ತು ಇನ್ನು 2ನೇ ಪಾದ, ಇನ್ನೊಂದು ಹೆಜ್ಜೆ ಎಲ್ಲಿರಲಿ, ಇನ್ನೊಂದು ಹೆಜ್ಜೆ ಎಲ್ಲಿರಲಿ ಅಂದ್ರೆ ಮೇಲಿನ ಲೋಕಗಳಿಗೆ.
ಆ ಒಂದು ಕಾಲ ಎತ್ತಿದ್ನ ಮೇಲಿನ 7 ಲೋಕಗಳೆಲ್ಲ ಪೂರ್ಣ ಆಯಿತು. ಮತ್ತೊಂದು ಪಾದ ಅವನು ತಲೆ ಮೇಲೆ ಇಡು ಅಂತ ಹೇಳ್ತಾನೆ. ಅವನು ತಲೆ ಮೇಲೆ ಇಟ್ಟರೆ ಅದು ಪಾತಾಳಕ್ಕೆ ಹೋಯಿತು ಅಂತ ಬರ್ತೈತಿ. ಅದು ಕತಿ ದೊಡ್ಡದೈತಿ. ಅಲ್ಲಿ ಪಾತಾಳಕ್ಕೆ ಹೋದಾಗ ಅಲ್ಲಿ ಏನಾಯ್ತಂದ್ರೆ ಇವನು ಪಾತಾಳಕ್ಕೆ ತುಳಿದ್ನಲ್ಲ, ಆವಾಗ ಪರಮಾತ್ಮ ಪ್ರಸನ್ನನಾದ. ನನಗೆ 3 ಪಾದ ಭೂಮಿಯನ್ನು ಕೊಟ್ಟೆಪ್ಪ, ನಾ ಪ್ರಸನ್ನನಾಗೀನಿ, ನಿನ್ನ ಪಾತಾಳಕ್ಕೆ ತುಳಿದ್ನಲ್ಲ, ಮತ್ತೆ ಆದ್ದರಿಂದ ನೀ ಏನು ವರ ಬೇಡ್ತಿ ಬೇಡು ಅಂದ. ಆವಾಗ ಅವನು ಬೇಡಿದ, ಇನ್ನೇನು ಬೇಡೋದು, ನಿನ್ನ ಪಾದ ದರ್ಶನ ನನಗೆ ಯಾವತ್ತೂ ಆಗಬೇಕು ಅಂತ ಅಂದ. ನಿನ್ನ ಪಾದ ದರ್ಶನ ನನಗೆ ಯಾವತ್ತೂ ಆಗಬೇಕು ಅಂತ ಅಂದ ಕೂಡಲೇ ಇನ್ನು ಅಲ್ಲಿಂದ ಪರಮಾತ್ಮ ಅಳಿಗಾಡಂಗಿಲ್ಲ. ಯಾಕೆ ಅವನಿಗೆ ಯಾವತ್ತು ಪಾದ ದರ್ಶನ ಆಗಬೇಕಲ್ಲ ಪಾತಾಳದಲ್ಲಿ. ಅಂದು ಕೂಡಲೇ ಪರಮಾತ್ಮ ವಿಷ್ಣು ಭಗವಂತ ವಾಮನಾವತಾರದಲ್ಲಿದ್ದ, ಅವನು ಅಲ್ಲೇ ನಿಲ್ಲಬೇಕಾಯ್ತು. ಆವಾಗ ಅವನು ಹೆಂಡ್ತಿ ಲಕ್ಷ್ಮಿ, ಅಯ್ಯೋ ಇನ್ನೇನು ಅವನು ಎಲ್ಲಿ ಹೋದ, ಬರಲಿಲ್ಲ, ಪತ್ತೆ ಹಚ್ಚಿದ್ರೆ ಇಲ್ಲಿ ಹೋಗಿ ನಿಂತಾನ. ಆವಾಗ ಆಕೆ ಒಂದು ಉಪಾಯ ಮಾಡಿದ್ಲು, ಇನ್ನು ಇವನು ಬಿಡಿಸ್ಕೊಂಬರೋದು ಹೆಂಗೆ ಅಂತೇಳಿ ಉಪಾಯ ಮಾಡಿ ಬರ್ತಾಳೆ. ಬಲಿ ರಾಜನ ಹತ್ರ ಬರ್ತಾಳೆ, ಬಲಿ ಚಕ್ರವರ್ತಿ ಹತ್ರ ಬರ್ತಾಳೆ. ಬಂದು, ನಾನು ದೇವತೆಗಳಲ್ಲಿ ಚಂದ್ರನನ್ನು ನಾನು ಅಣ್ಣ ಅಂತೇಳಿ ತಿಳ್ಕೊಂಡಿನಿ, ಅಸುರರಲ್ಲಿ ರಾಕ್ಷಸರಲ್ಲಿ ನಿನ್ನೊಬ್ಬವನ್ನ ಅಣ್ಣ ಅಂತೇಳಿ ತಿಳ್ಕೊತೀನಿ ಅಂತೇಳಿ ಹೇಳಿದ್ರು. ಆಯಿತು, ಯಾಕಂದ್ರೆ ನಾನೊಂದು ನಿನಗೆ ರಾಖಿ ಕಟ್ತೀನಿ, ಮತ್ತು ಅದನ್ನೇನು ಮಾಡಬೇಕು, ಏನಿಲ್ಲ, ನಾ ಬೇಡಿದ್ದು ಏನಾದರೂ ಒಂದು ಕೊಡೋದು ಅಂತ ಹೇಳಿದ್ರು. ಆಯಿತು ಅಂಥೇಳಿ ಆವಾಗ ಕೈಗೆ ರಾಖಿ ಕಟ್ಟಿದಳು. ಮತ್ತು ಏನು ಬೇಡ್ತಿ, ಏನು ಕೊಡಬೇಕಂದ್ರೆ ಏನೂ ಬೇಡ, ನಿನ್ನ ಮುಂದೆ ನಿಂತಾನಲ್ಲ ಯಾರು, ವಿಷ್ಣು, ಅವನು ಕೊಟ್ಬಿಡು ಸಾಕಂತ. ಅಂದ್ರೆ ಗಂಡಲ್ಲಿ ಬಂಧಿತನಾಗಿದ್ನಲ್ಲ, ಯಾವತ್ತು ಪಾದದರ್ಶನ ಆಗ್ಬೇಕನ್ನೋದಕ್ಕೆ ಅಲ್ಲಿ ನಿಂತ ಬಿಟ್ಟಿದ್ನಲ್ಲ, ಅವನು ಬಿಡಿಸ್ಕೊಂಬಂದ್ಲು ಅಂತ. ಅಂದಿನಿಂದನೇ ರಾಖಿ ಹಬ್ಬ, ರಾಖಿ ಕಟ್ತಾರಲ್ಲ, ಕೈಗೆ ರಾಖಿ ಕಟ್ಟೋದು, ಅಣ್ಣ ತಂಗಿ ಎಂದಿರೋ ಅಥವಾ ಅಕ್ಕ ತಮ್ಮನವ್ರು ಇದು ಮಾಡ್ತಾರಲ್ಲ, ಆ ಹಬ್ಬ ಅಂದಿನಿಂದ ಪ್ರಚಲಿತ ಆಯಿತು ಅಂತ. ರಾಖಿ ಕಟ್ಟೋ ಹಬ್ಬ ಆವಾಗಲಿಂದ ಬಂತು. ಇದು ಇಲ್ಲಿ ಬಂದಿರತಕ್ಕಂಥದ್ದು ಒಂದು ಪಾದದಿಂದ ಏನು ಮೇಲೆ ಹೋದ್ನಲ್ಲ ಪರಮಾತ್ಮ ಪಾದವನ್ನು, ಅದು ಅಲ್ಲಿ ಹೋಗಿ ಏನಾಯ್ತಂದ್ರೆ ಸತ್ಯಲೋಕಕ್ಕೆ ಹೋಯ್ತು. ಸತ್ಯಲೋಕಕ್ಕೆ ಅಲ್ಲಿ ತಾಯಿ ಇವನು ಹೆಬ್ಬೆರಳಿನ ಒಂದು ಇದಕ್ಕೆ ಅಲ್ಲಿ ಸೀಳಿತು ಸ್ವಲ್ಪ. ಅದು ಹೆಂಗೆ ಒಂದು ಅಂಡಾಕಾರ ಇತ್ತಲ್ಲ, ಮ್ಯಾಲಿನ ಕವಚ ಅದು ಸ್ವಲ್ಪ ಸೀಳಿದಂಗೆ ಆಯಿತು. ಸೀಳಿದಂಗೆ ಆದ ಕೂಡಲೇ ಅಲ್ಲಿ ಏನಾಯಿತು, ರಸ ಬೀಳಕತ್ತು. ಅದು ಬ್ರಹ್ಮರಸ, ಅದುವೇ ಅಲ್ಲಿ ರಸ ಬೀಳಕತ್ತಿದ ಕೂಡಲೇ ಅಲ್ಲಿ ಏನಾಯ್ತಂದ್ರೆ ಆವಾಗ ಬ್ರಹ್ಮದೇವ ಏನು ಮಾಡಿದ್ನಂದ್ರೆ ಅವನು ತನ್ನ ಕಮಂಡಲವನ್ನು ಹಿಡ್ದಲ್ಲಿ, ಅಲ್ಲಿ ಕಮಂಡಲವನ್ನು ಹಿಡಿದು ಆವಾಗ ಅಲ್ಲಿ ಏನು ಮಾಡಿದ, ಅದೇನು ರಸ ಬೀಳ್ತಿತ್ತಲ್ಲ ಬ್ರಹ್ಮರಸ, ಆ ಬ್ರಹ್ಮರಸದಿಂದನೇ ಅಲ್ಲಿ ಪರಮಾತ್ಮನ ಪಾದ, ವಿಷ್ಣುವಿನ ಪಾದ ಸತ್ಯಲೋಕಕ್ಕೆ ಬಂದೈತಿ ಅಂತೇಳಿ ತಿಳ್ಕೊಂಡು ಅಲ್ಲಿ ಅವನ್ನ ಪಾದ ತೊಳೆದ. ಆ ಜಲದಿಂದ ಪಾದ ತೊಳೆದ. ಆ ಪಾದ ತೊಳೆದಂಥ ನೀರೇನಾಯ್ತಲ್ಲ ಅದು ಬ್ರಹ್ಮರಸ, ಅದು ಸತ್ಯಲೋಕಕ್ಕೆ ಬಂದಿದ್ದರಿಂದ ಅಲ್ಲಿ ವಾಮನನ ಪಾದ ತೊಳೆದದ್ದು ಅದೇ. ಅಂದರೆ ಇಲ್ಲಿ ಏನು, ಮೊದಲ ಬ್ರಹ್ಮದೇವನ ಕಮಂಡಲದ ನೀರಾಯಿತು, ಜಲ ಆಯಿತು. ನಂತರ ವಾಮದೇವ ಭಗವಂತನ ಪಾದೋದಕಾಯಿತು. ಹಿಂಗಾಗಿ ಮುಂದಾದ ಎಲ್ಲಿ ಆಯ್ತು ಅಂದ್ರೆ ಮಂದಾಕಿನಿ, ವೇದ್ಗಂಗಾ, ಸ್ವರ್ಣಾದಿ, ಸುರದೀರ್ಘಿಕ ಅಂತೇಳಿ ಹೇಳಿದ್ದಾರೆ. ಅಂದ್ರೆ ಆ ಗಂಗೆಗೆ, ಆ ಜಲಕ್ಕೆ ತ್ರಿಪಥಗಾಮಿನಿ ಅಂತ ಹೇಳ್ತಾರೆ. ಮಂದಾಕಿನಿ ಇದೇನು ನದಿ ಏನೈತಲ್ಲ, ಇದು ಗಂಗಾ ನದಿ, ಇದು ತ್ರಿಪಥಗಾಮಿನಿ ಅಂದ್ರೆ ಇದು ಭೂಮಿಯಲ್ಲಿ ಗಂಗಾ ನದಿಯಾಗಿರದೈತಿ, ಆಕಾಶದಲ್ಲಿ ಅರ್ಥಾತ್ ಸತ್ಯಲೋಕದಲ್ಲಿ ಅಲ್ಲಿ ಹರಿದೈತಿ. ಅದು ದೇವಗಂಗಾ ಅಂತಲೂ ಅಂತಾರೆ ಅದಕ್ಕೆ. ಆದ್ದರಿಂದ ಅಲ್ಲಿ ಹರಿದೈತಿ. ಮತ್ತು ಇಲ್ಲಿ ಪಾತಾಳಕ್ಕೂ ಹರಿದೈತಿ. ಅಲ್ಲಿ ಭಾಗೀರಥಿ ಅಂತೇಳಿ ಹೆಸರು ಪಡೆದೈತೆ. ಅದು ಹೆಸರು ಬೇರೆ ಬೇರೆ ಆಗಿದಾವೆ. ಹಂಗೆ ದೇವಲೋಕದಲ್ಲಿ
ಮತ್ತು ಮರ್ತ್ಯಲೋಕದಲ್ಲಿ, ಭೂಲೋಕದಲ್ಲಿ, ಪಾತಾಳದಲ್ಲಿ ಮೂರೂ ಕಡೆಗೆ ಗಮನ ಇರೋದ್ರಿಂದ ತ್ರಿಪಥಗಾಮಿನಿ ಅಂತ ಹೆಸರೈತದ. ಯಾವುದಕ್ಕ? ಮಂದಾಕಿನಿ. ಇದು ದೇವಲೋಕದ ನದಿ ಹೆಸರಿದು. ಮಂದಾಕಿನಿ ಇಲ್ಲಿ ಏನು ಬಂದೈತಲ್ಲ, ಮಂದಾಕಿನಿ ಸಲೀಲ ಅಂತ ಬಂದೈತಲ್ಲ, ಆ ಮಂದಾಕಿನಿ ಅಂದ್ರೆ ದೇವಲೋಕದ ನದಿ. ಅದುವೇ ಇಲ್ಲಿ ಭೂಲೋಕದಲ್ಲಿ ಗಂಗಾ ನದಿಯಾಗಿ ಹರಿದೈತಿ. ಮುಂದೆ ಅದುವೇ ಪಾತಾಳದಲ್ಲಿ ಪಾತಾಳ ಗಂಗೆನೂ ಅಂತಾರೆ, ಅಥವಾ ಭಾಗೀರಥಿನೂ ಅಂತಾರೆ. ಹಿಂಗಾಗಿ ಅದು ಮೂರು ಸ್ವರ್ಗ ಮರ್ತ್ಯ ಪಾತಾಳದಲ್ಲಿ ಕೂಡ ಸಂಚಾರ ಮಾಡೋದ್ರಿಂದ ಅದಕ್ಕೆ ತ್ರಿಪಥಗಾಮಿನಿ ಅಂತೇಳಿ ಹೆಸರು ಬಂದೈತಿ. ಅದು ದೇವಲೋಕದ ಮಂದಾಕಿನಿ ಭೂಮಿಗೆ ಬಂದಿದ್ದರಿಂದ ಮಂದಾಕಿನಿ ಸಲೀಲ ಅಂತೇಳಿ ಹೆಸರು ಬಂತದ. ಅಂದ್ರೆ ಇಲ್ಲಿ ಏನಾಯಿತು ಅಂದ್ರೆ ಮಂದಾಕಿನಿ ಸಲೀಲ ಇಲ್ಲಿ ಭೂಮಿಗೆ ಬಂತಿದ್ದು. ಆದ್ರೆ ಭೂಮಿಗೆ ಬರಬೇಕಾದ್ರೆ ಅಲ್ಲಿ ಮತ್ತೆ ಕಾರಣ ಐತೆ. ಅಲ್ಲಿ ಏನು ಕಾರಣ ಐತಿ? ಇಲ್ಲಿ ಭೂಮಿಯಲ್ಲಿ ಸಗರ ಅದನ್ನಲ್ಲ, ಸಗರ ಅಂತೇಳಿ ಬರ್ತಾನೆ. ಆ ಸಗರನ 60,000 ಮಕ್ಕಳು ಇರ್ತಾರೆ. ಅವರಿಗೆ ಸಗರನಿಗೆ 60,000 ಮಕ್ಕಳು ಇರ್ತಾರೆ. ಅವಾಗ 60,000 ಪುತ್ರರು ಇರ್ತಾರೆ. ಅವ್ರು ಏನು ಮಾಡ್ತಾರಂದ್ರೆ ಒಂದು ಯಜ್ಞವನ್ನು ಮಾಡ್ತಾ ಇರ್ತಾರೆ. ಶತಕ್ರತು ಅಂತೇಳಿ ಯಜ್ಞದ ಹೆಸರು. ಅದು ಏನು? ಶತಕ್ರತು ಅಂತೇಳಿ. ಆ ಶತಕ್ರತು ಯಜ್ಞವನ್ನು ಮಾಡೋದ್ರಿಂದ ಅದು ಪೂರ್ಣ ಆಯಿತು ಅಂದ್ರೆ ಏನಾಗ್ತದೆ? ಇಂದ್ರ ಪದವಿ ಸಿಗ್ತಿರ್ತೈತೆ ಅವನಿಗೆ. 100 ಯಜ್ಞಗಳನ್ನು ಮಾಡಿದ್ನಂದ್ರೆ ಅವಾಗ ಅವನು ಇಂದ್ರ ಪದವಿ ಪ್ರಾಪ್ತಿ ಆಗ್ತೈತೆ ಅವನಿಗೆ. ಆದ್ದರಿಂದ ಅವನು ಶತಕ್ರತು ಯಜ್ಞವನ್ನು ಶುರು ಮಾಡಿದರು. ಅಂದ್ರೆ ಶತಕ್ರತು ರಾಜಾವ ಅಲ್ಲೊಂದು ಯಜ್ಞವನ್ನು ಶುರು ಮಾಡಿದರು ಅವರು. ಆ ಯಜ್ಞವನ್ನು ಶುರು ಮಾಡಿದಾಗ ಅಲ್ಲಿ ಏನಾಯಿತು? ಆ ಯಜ್ಞದ ಹೆಸರು ಅಶ್ವಮೇಧ ಅಂತ. ಯಜ್ಞದ ಹೆಸರೇನು? ಅಶ್ವಮೇಧ. ಆ ಶತಕ್ರತು ಅಂತೇಳಿ ಅವನ ಹೆಸರು. ರಾಜಾವ, ಸಗರ ರಾಜ. ಅವನು ಯಜ್ಞದಲ್ಲಿ ಏನು ಮಾಡಬೇಕು? ಒಂದು ನೇಮ ಇತ್ತು. ಒಂದು ಅಶ್ವವನ್ನು ಬಿಡೋದು. ಅಶ್ವಮೇಧ ಯಜ್ಞ ಅಂದ್ರೆ ಅಶ್ವವನ್ನು ಬಿಡೋದು, ಕುದುರೆಯನ್ನು. ಆ ಕುದುರೆಯನ್ನು ಬಿಟ್ಟು ಬಿಡೋದು. ಅದು ಎಲ್ಲಿ ಹೋದ್ರೂ ಯಾರು ತಡಿಬಾರ್ದು. ಅದನ್ನು ಯಾರು ಕಟ್ಟಿ ಹಾಕಂಗಿಲ್ಲ. ಅದನ್ನು ಯಾರಾದರೂ ಕಟ್ಟಿ ಹಾಕಿದ್ರಂದ್ರೆ ಅವ್ರ ಜೊತೆ ಯುದ್ಧ ಮಾಡಬೇಕು ಅವರು. ಹಿಂಗಿರ್ತದೆ. ಆವಾಗ ಇಂದ್ರನಿಗೆ ಇದು ಚಿಂತೆ ಇತ್ತಲ್ಲ, ಇನ್ನು ಈ ಯಜ್ಞ ಪೂರ ಆಯಿತು ಅಂದ್ರೆ, ಅಶ್ವಮೇಧ ಯಜ್ಞ ಪೂರ ಆಯ್ತಂದ್ರೆ ಇನ್ನು ನನ್ನ ಪದವಿಗೆ ಬರ್ತಾನೆ ಇವನು ಅಂತೇಳಿ ತಿಳ್ಕೊಂಡು ಅವಾಗ ಅದನ್ನ ಏನು ಮಾಡಿದ್ರಂದ್ರೆ ಪಾತಾಳದಲ್ಲಿ ಹೋಗಿ ಕಟ್ಟಿದ್ರು. ಅದನ್ನು ಅರ್ಥಾತ್ ಅಲ್ಲಿ ಸಗರ ಮುನಿಯ ಒಂದು ಆಶ್ರಮದಲ್ಲಿ ಹೋಗಿ ಕಟ್ಟಿದರು. ಸಗರ ಮುನಿ ಅಂದ್ರೆ ಅಲ್ಲಿ ಕಪಿಲ ಋಷಿ ಆಶ್ರಮದಲ್ಲಿ ಹೋಗಿ ಕಟ್ಟಿದ್ರು. ಅದನ್ನು ಕಪಿಲ ಋಷಿ ಆಶ್ರಮದಲ್ಲಿ ಹೋಗಿ ಕಟ್ಟಿದರು. ಆವಾಗ ಅದನ್ನು ಮತ್ತೆ ಹುಡುಕಾಡಿದ್ರಲ್ಲಿ ಇವರು ಹುಡುಕಾಡಿದ್ರು. ಎಲ್ಲಿ ಸಿಗಲಿಲ್ಲ ಕುದುರೆ. ಎಲ್ಲಿ ಸಿಗಲಿಲ್ಲ ಅಂದ್ಕೂಡ್ಲೇ ಇವರಿನ್ನು ಪಾತಾಳಕ್ಕೆ ಹೋಗಿರ್ಬೋದು ಕುದುರೆ ಅಂತ ತಿಳ್ಕೊಂಡು ಅದನ್ನು ತೆಗಿಲಿಕ್ಕೆ ಶುರು ಮಾಡಿದರು. ಎಲ್ಲಿ ಶುರು ಮಾಡಿದ್ರು ಅಂದ್ರೆ ಸಗರೋ ಏನ ಖಾನಿನಃ ಸಗರ ನಾಮದ ರಾಜನಿಂದ ಸಮುದ್ರಕ್ಕೆ ಸಾಗರ ಅಂತ ಹೆಸರು ಬಂದೈತೆ. ಎಲ್ಲಿ ಶುರು ಮಾಡಿದ್ರೆ ಬಂಗಾಲದಲ್ಲಿ ಅಡ್ಲಿಕ್ಕೆ ಶುರು ಮಾಡಿದ್ರು. ಅದು ಬಂಗಾಲದಲ್ಲಿ ಅಡ್ಲಿಕ್ಕೆ ಶುರು ಮಾಡಿದರು. ಆವಾಗ ಅದು ಮಣ್ಣೇನು ತೆಗೆದಾಕಿದ್ರಲ್ಲ, ಮಣ್ಣು ತೆಗೆದಾಕಿದ್ದು ಅದು ಆಸಾಮದಲ್ಲಿ ಹಿಮಾಲಯ ಪರ್ವತ ಆಯ್ತದು. ಇದು ಬಂಗಾಳದಲ್ಲಿ ತಗ್ಗಾಯಿತು, ಅದು ಸಾಗರ ಆಯಿತು. ತೆಗೆದದ್ದು ಸಾಗರ ಆಯಿತು, ಮಣ್ಣು ಬಿದ್ದದ್ದು ದೊಡ್ಡ ಪರ್ವತ ಆಯ್ತದು, ಹಿಮಾಲಯ ಪರ್ವತ ಆಯಿತು. ಹಂಗ ಅವರು ಹುಡುಕುತ್ತಾ ಪಾತಾಳಕ್ಕೆ ದಾವರ್ಗಿ ಮಾಡಿದ್ರು. ಅದನ್ನು ಮಾರ್ಗ ಭೂಮಿ ಒಳಗೆ ತೆಗಿತಲ್ಲ, ಗುಫಾ ಏನಂತಾರೆ ಅದಕ್ಕೆ, ಸುರಂಗ ಮಾರ್ಗ ಅಂತಾರಲ್ಲ, ಸುರಂಗ ಮಾರ್ಗವನ್ನು ತೆಗೆದ್ರು ಅವರು. ಈ ಸುರಂಗ ಮಾರ್ಗವನ್ನು ತೆಗೆದಾಗ ಅದೆಲ್ಲ ನೋಡ್ಕೊತ ಹೋದರು. ಅಲ್ಲಿ ಏನಾಗಿತ್ತಂದ್ರೆ ಕಪಿಲ ಋಷಿ ತಪಶ್ಚರ್ಯ ಮಾಡ್ಲಿಕ್ಕತ್ತಿದ್ದಾವ. ಕಪಿಲ ಋಷಿ ತಪಶ್ಚರ್ಯ ಮಾಡಕತ್ತಿದಾಗ ಅಲ್ಲಿ ಕುದುರೆ ಕಟ್ಟಿ ಬಂದಿದ್ದಾವ ಇಂದ್ರ. ಓಹೋ, ಇಲ್ಲಿ ನಮ್ಮ ಕುದುರೆ ಬಂದೈತಿ, ಇಲ್ಲಿ ಕಟ್ಟ್ಯಾರಂದ್ರೆ ಈ ಋಷಿನೇ ಕಟ್ಟ್ಯಾರ ಅಂತೇಳಿ ತಿಳ್ಕೊಂಡು ಇವನು ತಪಶ್ಚರ್ಯ ಕೂತಿದ್ದ. ಅವ್ರು ಬಂದದ್ದು ಗೊತ್ತಿಲ್ಲ. ಇನ್ನೇನು ಅವರು ನೋಡಿದ್ರು
ನೋಡಿ ಇನ್ನೇನು ಅವರಿಗೆ ಸ್ವರ್ಗದಲ್ಲಿರ್ತಕ್ಕಂಥ ಅಲ್ಲಿ ಭೂಲೋಕಕ್ಕೆ ತರುವ ಸಲುವಾಗಿ ಪ್ರಯತ್ನ ಮಾಡಿದವ. ಅವನು ಒಡ್ಲೆಕ್ಕೆ ಹೋದ ಋಷಿನ, ಯಾರನ್ನ? ಕಪಿಲ ಋಷಿನ. ಕಪಿಲ ಋಷಿನ ಒಡ್ಲೆಕ್ಕೆ ಹೋದ ಕೂಡಲೇ ಅವನಿಗೆ ಸಿಟ್ಟು ಬಂತು. ಕಪಿಲ ಋಷಿಗೆ ಸಿಟ್ಟು ಬಂದು ಇವ್ರನ್ನ ಸಿಟ್ಟಿನಿಂದ ನೋಡಿದ ಅವರೆಲ್ಲ 60,000 ಮಂದಿ ಭಸ್ಮ ಆಗಿ ಹೋಗ್ಬಿಟ್ಟು ಸುಟ್ಟು ಬೂದಿಯಾಗಿ ಬಿದ್ದರು. ಸುಟ್ಟು ಬೂದಿಯಾಗಿ ಬಿದ್ದು ಕೂಡಲೇ ಇನ್ನೇನು ಉಪಾಯ? ಇವ್ರನ್ನ ಉದ್ಧಾರ ಹೆಂಗೆ? ಅವಾಗ ಲಾಸ್ಟಿಗೆ ಅಲ್ಲಿ ಅಂಶುಮನ್ ಅಂತೇಳಿ ಬರ್ತಾನ. ಅಂಶುಮನ ಬಂದು ಅವ್ರನ್ನ ಕೇಳ್ತಾನೆ ಋಷಿಗಳನ್ನು, ಇನ್ನು ಇವರು ಉದ್ಧಾರ ಹೆಂಗೆ? 60,000 ಮಂದಿ ನಿನ್ನ ಶಾಪದಿಂದ ಸುಟ್ಟು ಭಸ್ಮ ಆಗಿದ್ದಾರ, ಇವರು ಉದ್ಧಾರ ಹೆಂಗೆ ಅಂದ ಕೂಡಲೇ ಅವಾಗ ಅಲ್ಲಿ ಒಂದು ಉಪಾಯ ಹೇಳ್ತಾನೆ. ಇನ್ನೇನು ಮಾಡೋಕ್ಕೆ ಬರಂಗಿಲ್ಲ, ದೇವಗಂಗೆಯನ್ನು ಪಾತಾಳಕ್ಕೆ ತಂದ್ರೆ ಅವಾಗ ಅವ್ರದ್ದು ಏನಾದರೂ ಉದ್ಧಾರ ಆಗ್ತೈತೆ, ಈ ನದಿ ಅವ್ರ ಮೇಲೆ ಬೂದಿ ಮೇಲೆ ಹರಿದು ಹೋಗಬೇಕು ಅಂತೇಳಿ ಹೇಳಿದ. ಆವಾಗ ಆಯಿತು ಅಂತೇಳಿ ಅಂಶುಮನ ಅಂತೇಳಿ ಬರ್ತಾನೆ. ಆ ಅಂಶುಮನನ ಮಗನಾಗಿರ್ತಕ್ಕಂಥ ದಿಲೀಪ ಅವನು ಪ್ರಯತ್ನ ಮಾಡ್ತಾನೆ. ಅಂಶುಮನ ಪ್ರಯತ್ನ ಮಾಡ್ತಾನೆ, ಆಗಂಗಿಲ್ಲ. ದೇವಲೋಕದ ನದಿಯನ್ನು ಭೂಮಿಗೆ ಪಾತಾಳಕ್ಕೆ ತರಬೇಕಾದ್ರೆ ಅಷ್ಟೊಂದು ಸಾಮಾನ್ಯನ ಇಲ್ಲ. ಅಷ್ಟು ತಪಶ್ಚರ್ಯ ಮಾಡಿದ್ರೂ ಪ್ರಯತ್ನದಲ್ಲಿ ವಿಫಲನಾದ ಅಂಶುಮನ. ಅವನು ಮಗ ದಿಲೀಪ ಅವನು ಕೂಡ ಪ್ರಯತ್ನ ಮಾಡಿದ, ಅವನಿಂದನೂ ಆಗಲಿಲ್ಲ. ಕೊನೆಗೆ ದಿಲೀಪನ ಮಗನಾಗಿರ್ತಕ್ಕಂಥ ಭಗೀರಥ ಪ್ರಯತ್ನ ಮಾಡ್ತಾನೆ. ಆ ಭಗೀರಥ ಪ್ರಯತ್ನದಿಂದ ಆ ದೇವನದಿ ಗಂಗಾ ನದಿ ಭೂಲೋಕಕ್ಕೆ ಬಂತು ಅಂತೇಳಿ ಹೇಳ್ತಾರೆ. ಅಂದ್ರೆ ಅಲ್ಲಿ ಆದ್ದರಿಂದ ನೋಡ್ರಿ, ನೀವು ಭಾಳಷ್ಟು ಕೆಲಸ ಮಾಡಿದ್ನಂದ್ರೆ ಭಾಳ ಏನು ಭಗೀರಥ ಪ್ರಯತ್ನ ಮಾಡಕತ್ತೀಯಲ್ಲಪ್ಪ ಅಂತಾರೆ. ಹೌದಿಲ್ಲ? ಭಾಳಷ್ಟು ಪ್ರಯತ್ನ ಮಾಡಿದ್ರೆ ಭಗೀರಥನ ಪ್ರಯತ್ನ ಮಾಡಕತ್ತೀರಲ್ಲ ಅಂತಾರೆ. ಹಂಗೆ ಅಲ್ಲಿ ಭಗೀರಥ ಏನು ಮಾಡಿದನಂದ್ರೆ ತಪಶ್ಚರ್ಯ ಮಾಡ್ಲಿಕ್ಕೈತಿದ. ಭಾಳ ಪ್ರಯತ್ನ ಮಾಡಿ ಅವನು ತಪಶ್ಚರ್ಯ ಮಾಡಿ ಗಂಗಾ ನದಿಯನ್ನು ಭೂಲೋಕಕ್ಕೆ ತಂದ ಅಂತೇಳಿ ಬರ್ತದೆ. ಆದ್ದರಿಂದ ಆ ನದಿಗೆ ಏನು ಹೆಸರು ಬಂತು? ಭಾಗೀರಥಿ ಅಂತೇಳಿ ಹೆಸರು ಬಂತು. ಈ ಗಂಗೆಯ 3 ಧಾರೆಗಳದವು. ಒಂದು ಸ್ವರ್ಗದಲ್ಲಿದ, ಒಂದು ಭೂಮಿ ಮೇಲೆ ಐತೆ, ಇನ್ನೊಂದು ಪಾತಾಳದಲ್ಲಿ ಐತೆ. ಆದ್ದರಿಂದ ಇದಕ್ಕೆ ತ್ರಿಪಥಗಾಮಿನಿ ಅಂತೇಳಿ ಹೆಸರು ಅದಾವು ಅಂತ ಹೇಳಿದರು. ಇಲ್ಲಿ ಆ ಬ್ರಹ್ಮದೇವನ ಒಂದು ಪೃಥ್ವಿಯಲ್ಲಿ ಬಂದು ಸಲಿಲ ಆಯಿತು. ಯಾವುದು? ಬ್ರಹ್ಮದ್ರವವೇ ಇಲ್ಲಿ ಭೂಮಿಯಲ್ಲಿ ಬಂದದ್ರಿಂದ ಅದಕ್ಕೆ ಸಲೀಲ ಅಂತ. ದೇವಲೋಕದಲ್ಲಿದ್ದಾಗ ಮಂದಾಕಿನಿ ಅಂತ ಹೆಸರಿತ್ತು, ಭೂಮಿ ಮೇಲೆ ಬಂದಾಗ ಗಂಗಾ ನದಿ ಅಂತಾಯಿತು, ಪಾತಾಳ ಲೋಕಕ್ಕೆ ಬಂದದ್ರಿಂದ ಅದು ಭಾಗೀರಥಿ ಅಂತೇಳಿ ಭಗೀರಥನ ತಪಶ್ಚರ್ಯದಿಂದ ಭೂಮಿಗೆ ಬಂತು. ಅಲ್ಲಿ ಬರಬೇಕಾದ್ರೆ, ಆ ಭೂಲೋಕಕ್ಕೆ ತರಬೇಕಾದ್ರೆ ಅವನು ಶಿವನ ತಪಶ್ಚರ್ಯ ಮಾಡ್ತಾನೆ. ಅವಾಗ ಋಷಿ ಹೇಳ್ತಾನೆ, ಅದನ್ನ ಉಪಾಯ ನೀವ ಹೇಳ್ರಂದ್ರೆ ನನ್ನಿಂದ ಆಗಂಗಿಲ್ಲ ಇದು, ನೀ ಶಿವನನ್ನು ಕುರಿತು ತಪಶ್ಚರ್ಯ ಮಾಡಂತಂದಾಗ ಶಿವನನ್ನು ಕುರಿತು ತಪಶ್ಚರ್ಯ ಮಾಡ್ತಾನೆ. ಯಾಕ? ದೇವಲೋಕದ ನದಿ ಭೂಲೋಕಕ್ಕೆ ಬರಬೇಕಂದ್ರೆ ಭೂಮಿ ತಾಳೋದಿಲ್ಲ, ಅದನ್ನ ಹೆಂಗೆ ತರೋದು ಅಂತೇಳಿ ಪ್ರಯತ್ನ ಮಾಡಿದಾಗ ಶಿವನ ಒಂದು ಜಟೆಯಲ್ಲಿ ಬಂದು ಇಳಿತಾಳೆ. ದೇವಲೋಕದ ಮಂದಾಕಿನಿ ಶಿವನ ಜಟೆಯಲ್ಲಿ ಬಂದು ಮಂದವಾಗಿ ಅಂದ್ರೆ ಸಾವಕಾಶ ಬಂದು ಆ ಶಿವನ ಜಡೆಯಲ್ಲಿ ವಾಸ ಮಾಡ್ತಾಳೆ. ಆದ್ದರಿಂದ ಒಂದು ಮಾತೈತಿ, ತೊಡೆಯಲ್ಲಿ ಪಾರ್ವತಿ, ಜಡೆಯಲ್ಲಿ ಶ್ರೀಗಂಗೆ. ಪರಮಾತ್ಮನಿಗೆ 2 ಹೆಂಡ್ರಲ್ಲ, ಆ 2 ಹೆಂಡ್ರಾಗ ಒಬ್ಬಕಿನ ತೊಡೆ ಮೇಲೆ ಕುಂದಿಸ್ಕೊಂಡನ, ಒಬ್ಬಕಿನ ತಲೆ ಮೇಲೆ ಹೊತ್ಕೊಂಡನ. ಹಿಂಗೆ ಆ ಜಡೆಯಲ್ಲಿ ಬಂದು ಇಳಿದ ನಂತರ ಅದರೊಳಗಿಂದ ಒಂದು ಸಣ್ಣ ದಾರ ಭೂಮಿಗೆ ಬಂದೈತಿ ಅಂತ. ಅದನ್ನು ಸ್ವರ್ಗಲೋಕದಿಂದ ಅಲ್ಲಿ ಶಿವನ ಜಡೆಯಲ್ಲಿಂದ ಹಿಂಗೆ ಹೊರಗೆ ಬಂತು, ಭೂಮಿಗೆ ಬಂದು ಪಾತಾಳಕ್ಕೆ ಹೋಯ್ತದೆ. ಆದ್ದರಿಂದ ಈ ರೀತಿಯಾಗಿ ಭಗೀರಥನ ಒಂದು ಪ್ರಯತ್ನದಿಂದ ಅದು ಬಂತು ಅಂತ. ಆದ್ದರಿಂದ ಇದನ್ನೇ ಮಂದಾಕಿನಿ ಸಲೀಲ ಅಂತ ಹೇಳಿದ್ದಾರೆ. ಇಲ್ಲೇನು ಬಂದದ್ದು ಶಬ್ದ? ಮಂದಾಕಿನಿ ಸಲೀಲ. ಮಂದಾಕಿನಿ ಅಂದರೆ ದೇವನದಿ ಹೆಸರು, ಅದು ಭೂಮಿಗೆ ಬಂದದ್ದರಿಂದ ಅದಕ್ಕೆ ಸಲೀಲ ಅಂತೇಳಿ ಹೇಳಲ್ಪಟ್ಟಿತು.
ಈ ಗಂಗಾ ಜಲವು ಬ್ರಹ್ಮದ್ರವ, ಸ್ವರ್ಗ ನದಿ, ಬ್ರಹ್ಮದೇವನ ಕಮಂಡಲ ಜಲ ಮತ್ತು ಭಗವಾನ್ ವಾಮದೇವನ ಪಾದೋದಕ ಆಗಿ ಮಂದಾಕಿನಿ ಸಲಿಲ ಅಂಥೇಳಿ ಈ ಜಲದಲ್ಲಿ ಎಷ್ಟೋ ವರ್ಷ ಗತಿಸಿದರೂ ಕೂಡ ಇದರಲ್ಲಿ ವಾಸನೆ ಬರಂಗಿಲ್ಲ ಮತ್ತು ಹುಳುಗಳಾಗಂಗಿಲ್ಲ. ಇದ್ರದ್ದೊಂದು ವಿಶೇಷತೆ. ಈಗ ನೋಡ್ರಿ, ನೀವು ಬೇರೆ ನದಿ ನೀರು, ಬೇಕಾದ ನದಿ ಆಗಲಿ, ಅದು ಯಾವುದೇ ನದಿ ಇರಲಿ, ಈ ಒಂದು ನದಿ ನೀರು ಕೊಡದಾಗ ತುಂಬಿಡ್ರಿ, ನೀವು ಒಂದು 8 ದಿವಸ ತುಂಬಿಡ್ರಿ, ಏನಾಗ್ತೈತಿ? ಹುಳುಗಳಾಗ್ತವೆ, ಇಲ್ಲಾಂದ್ರೆ ಒಂಥರ ವಾಸನೆ ಬರ್ತೈತಿ. ಇವನು ಬಿಡ್ರಿ, ನೀವು ಫಿಲ್ಟರ್ ಮಾಡಿರ್ತಾರಲ್ಲ ಬಿಸ್ಲೇರಿ, ಆ ನೀರನ್ನು ಕೂಡ ವರ್ಷಾನ್ಗಟ್ಲೆ ಇಟ್ಟರೆ ಏನಾಗ್ತೈತಿ? ಅವು ಹುಳಾಗ್ತವೆ ಅದ್ರಾಗ. ಆದ್ರೆ ಗಂಗಾ ನದಿಯ ಒಂದು ವಿಶೇಷತೆ ಏನಂದ್ರೆ ಅದರಲ್ಲಿ ವಾಸನೆ ಬರಂಗಿಲ್ಲ, ಹುಳುಗಳಾಗಂಗಿಲ್ಲ. ಅದನ್ನು ಪ್ರತ್ಯಕ್ಷ ನೋಡಿವಿ. ಈಗಾದ್ರೂ ನನ್ನ ಕಡೆಗೆ ಅದಾವೆ. 1998ರಾಗ, ಎಷ್ಟು 1998ರಾಗ ಕುಂಭಮೇಳ ಆಯಿತು. ಆವಾಗ ಜಲ ತೊಗೊಂಬಂದ್ವಿ, ಗಂಗಾ ಜಲ. ನೀರಿನ ಒಂದು ಸಣ್ಣ ಬಾಟ್ಲ್ಯಾಗ ಇನ್ನೂ ಅದಾವ, ಒಂದಿಷ್ಟು ಹುಳಾಗಿಲ್ಲ, ವಾಸನೆ. ಎಷ್ಟು ವರ್ಷ ಆಯ್ತು ರೀ? 4 ವರ್ಷ ಆಯಿತು. 4 ವರ್ಷ ತುಂಬಿಟ್ರೆ ಏನಾಗಬೇಕು? ಬೇರೆ ನೀರು ಒಂದಿಷ್ಟು ಇದಾಗಂಗಿಲ್ಲ. ಅಂಥ ಒಂದು ವಿಶೇಷತೆ ಐತಿ. ಆದ್ದರಿಂದ ಅಲ್ಲಿ ಗಂಗಾ ನದಿಯ ವಿಶೇಷ ಅಂತಕ್ಕಂಥದ್ದು ಭಾಳ ಐತಿ. ಅದಕ್ಕಂದಾಗಿ ಹೇಳ್ತಾರೆ, ಸಬ್ ತೀರ್ಥ ಬಾರ್ ಬಾರ್ ಗಂಗಾ ಸಾಗರ್ ಏಕ್ ಬಾರ್ ಅಂತ. ಎಲ್ಲ ತೀರ್ಥಗಳು ಒಂದೊಂದು ಸಲ ಆದ್ರೆ ಬಾರ್ ಬಾರ್ ಮತ್ತೆ ಮತ್ತೆ ಹೋಗ್ಬೋದು, ಗಂಗಾ ನದಿ ಮಾತ್ರ ಏಕ್ ಬಾರ್. ಯಾಕಂತಂದ್ರೆ ಅದು ಕಲ್ಕತ್ತಾದಲ್ಲೇ ಐತಿ ಗಂಗಾ ಸಾಗರ. ಅದು ಗಂಗಾ ನದಿ ಇಲ್ಲೇ ಐತಿ, ಹರಿದ್ವಾರ, ಋಷಿಕೇಶ, ಕಾಶಿಯಲ್ಲಿ ಬಂದೈತಿ. ಸಾಗರ ಅದು ಹೋಗಿ ಸಾಗರವನ್ನು ಕೂಡ್ತೈತಲ್ಲ, ಅದು ಗಂಗಾ ನದಿ ಹೋಗಿ ಎಲ್ಲಿ ಸಾಗರ ಕೂಡಿತೋ ಅಲ್ಲಿ ಗಂಗಾ ಸಾಗರ ಅಂತಾರೆ. ಅದು ಕಲ್ಕತ್ತಾದಲ್ಲಿ ಐತಿ. ಭಾಳ ಕಷ್ಟ. ಅಪ್ಪವರು ನಾವು ಕೂಡಿ ಹೋಗಿದ್ವಿ ಅಲ್ಲಿ ಗಂಗಾ ಸಾಗರಕ್ಕೆ. ಅಲ್ಲಿ ಏನು ವಿಶೇಷತೆ ಅಂದ್ರೆ ಅಲ್ಲಿ ಕಪಿಲ ಭಗವಾನ್ ತಪಶ್ಚರ್ಯ ಮಾಡ್ಯಾನ. ಕಪಿಲ ಋಷಿ ತಪಶ್ಚರ್ಯ ಮಾಡ್ಯಾನ. ಅಲ್ಲಿ ತಪಶ್ಚರ್ಯ ಮಾಡಿ ಅಲ್ಲಿ ಏನು ಐತಿ ಅಂತಂದ್ರೆ ಸಮುದ್ರ ತುಂಬಿರ್ತೈತೆ ಯಾವಾಗಲೂ. ಆದ್ರೆ ಏನಾಗ್ತೈತೆ ಅಂದ್ರೆ ಸಂಕ್ರಮಣ ಬರ್ತೈತಲ್ಲ, ಆ ಸಂಕ್ರಮಣ ಬಂದಾಗ ಸಂಕ್ರಮಣ ದಿನಕ್ಕಿಂತ ಒಂದು 3 ದಿವಸ ಮೊದಲ ಅದೇನಾಗ್ತೈತೆ ಅಂದ್ರೆ ಸಮುದ್ರ ಎಲ್ಲ ಹಿಂದಕ್ಕೆ ಸರಿತೈತಿ. ಯಾಕೆ? ಕಪಿಲ ಭಗವಾನ್ ಹಂಗೆ ಕೇಳ್ಯಾನಂತ, ನನಗೆ 3 ದಿವಸ ನೀನು ಜಾಗ ಕೊಡು ಅಂತೇಳಿ. ಜಾಗ ಕೊಡಿದ್ರೆ ಎಷ್ಟು? 7-8 ಕಿಲೋಮೀಟ್ರದಷ್ಟು ಹಿಂದಕ್ಕೆ ಸರಿತೈತೆ ಅದು ಸಾಗರ. 7-8 ಕಿಲೋಮೀಟ್ರದಷ್ಟು ಹಿಂದಕ್ಕೆ ಸರಿತಂದ್ರೆ ಅವಾಗೆಲ್ಲ ಅಲ್ಲಿ ಜಾತ್ರೆ ನಡೀತೈತಿ 3 ದಿವಸ ಸಂಕ್ರಮಣದಾಗ. 3 ದಿವಸ ಜಾತ್ರೆ ನಡೀತಂದ್ರೆ 3 ದಿವಸ ಆದಮೇಲೆ ಪೊಲೀಸರು ಬಂದುಬಿಡ್ತಾರಲ್ಲಿ, ನಡ್ರಿ ನಡ್ರಿ ಅಂತ ಎಲ್ಲರನ್ನೂ ಹೊರಗೆ ಹಾಕ್ತಾರೆ. ಯಾಕೆ? ಮತ್ತೆ ಸಾಗರ ಬಂದುಬಿಡ್ತೈತೆ. ಆದ್ದರಿಂದ ಸಬ್ ತೀರ್ಥ ಬಾರ್ ಬಾರ್ ಗಂಗಾ ಸಾಗರ್ ಏಕ್ ಬಾರ್ ಅಂತ ಹೇಳಿದಾರೆ. ಅಂಥ ಒಂದು ಗಂಗಾ ನದಿಯ ವಿಶೇಷತೆ ಏನಂದ್ರೆ ಅದು ಹುಳುಗಳು ಆಗಂಗಿಲ್ಲ, ಒಂದಿಷ್ಟು ವಾಸನೆನೂ ಆಗಂಗಿಲ್ಲ. ಆದ್ದರಿಂದ ಅದು ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಏನಾಗ್ತತಿ? ಪಾಪನಾಶ ಆಗ್ತತಿ. ಅದಕ್ಕಂದಾಗಿ ಸುಭಾಷಿತಕಾರ ಹೇಳ್ತಾನ, ಗಂಗಾ ಪಾಪಂ ಶಶಿತಾಪಂ ದೈನ್ಯಂ ಕಲ್ಪತರುಸ್ತತ ಪಾಪಂ ತಾಪಂ ಚ ದೈನ್ಯಂ ಚ ಹಂತಿ ಸಂತೋ ಮಹಾಶಯ ಅಂತ ಹೇಳಿದಾರೆ. ಹಂಗಂದ್ರೆ ಏನು ಅಂದ್ರೆ ಗಂಗಾ ಪಾಪಂ, ನಾವು ಮಾಡಿರ್ತಕ್ಕಂಥ ಪಾಪ ಇರ್ತೈತಲ್ಲ ಅದನ್ನು ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಕಳ್ಕೊಂಬರಬೇಕು ಅಂತ. ಆದ್ರೆ ನೀವು ಅನ್ಬೋದು ಗಂಗಾ ನದಿಯಾಗ ಸ್ನಾನ ಮಾಡಿದ್ರೆ ಪಾಪ ಹೋಗ್ತದೆ. ಕೆಲವೊಬ್ಬರು ಕುತರ್ಕ ಮಾಡ್ತಿರ್ತಾರೆ. ಈಗ ಅಲ್ಲಿರ್ತಕ್ಕಂಥ ಕಾಗಿ ಗುಬ್ಬಿಗಳು ಕೂಡ ಅವು ದಿವಸ ಸ್ನಾನ ಮಾಡ್ತಾವಲ್ಲ ಅಲ್ಲಿ ಅಂತೇಳಿ ಅವುಗಳ ಪಾಪ ಹೋಗ್ತತೇನಂದ್ರೆ ಇದಕ್ಕೇನಂದ್ರೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡಬೇಕಾಗ್ತದೆ, ಭಾವನೆ ಮಾಡಬೇಕಾಗ್ತದೆ. ಯಾದೃಶಿ ಭಾವನಾ ಯಸ್ಯ ಸಿದ್ಧಿರ್ಭವತಿ ತಾದೃಶಿ. ನಮ್ಮ ಭಾವನೆ ಮಾಡಿ ನನ್ನ ಪಾಪ ಕಳಿ ಗಂಗಾ ತಾಯಿ ಗಂಗಾದೇವಿ ಅಂತೇಳಿ ನೀನು ಸ್ನಾನ ಮಾಡಿದ್ರಲ್ಲಿ ನಿನ್ನ ಪಾಪ ಹೋಗತೈತಿ. ಈಗ ನೀವು ಸಾಮಾನ್ಯವಾಗಿ ನೀವು ಒಂದು ಸಾಮಾನ್ಯ ಕಲ್ಲು ಬಿದ್ದೈತೆ ಅಂತ ತಿಳ್ಕೊರಿ. ಕೆಲವೊಂದು ಕಡೆ ಆಗಿರ್ತಾವೆ ನೋಡಿ, ಹಿಂಗೆ ಘಟನೆಗಳು ಆಗಿರ್ತಾವೆ. ಅಲ್ಲಿ ಒಂದು ಕಲ್ಲಿಗೇನೆ ವಿಭೂತಿ ಕುಂಕುಮ ಹಚ್ಚಿ ಪೂಜೆ ಮಾಡಕ್ಕೆ ಹಚ್ಬಿಟ್ರೆ ಅಲ್ಲೇ ಒಂದು ದೇವರು ತಯಾರಾಯಿತು. ಅವರವ್ರ ಭಾವನೆ ಅದು
ಅಲ್ಲಿ ಬೇಡಿದ ಫಲಗಳು ಕೊಡ್ಲಕ್ಕೆ ತಯಾರಾಗ್ತದೆ ಅಲ್ಲಿ. ಯಾಕೆ ಭಾವನೆ ಐತಿ. ಯಾದೃಶಿ ಭಾವನೆ ಯಶ ಸಿದ್ಧಿರ್ಭವತಿ ತಾದೃಶ. ಹಂಗೆ ಭಾವನೆ ಇರಬೇಕಲ್ಲಿ. ಆ ಭಾವನೆ ಇತ್ತಂದ್ರೆ ಅಲ್ಲಿ ಫಲಕ್ಕೆ ಕಾರಣ ಆಗ್ತದೆ. ಒಬ್ಬ ಶ್ರೀಶೈಲಕ್ಕೆ ಹೋಗಿದ್ನಂತ ಹೋಗಿ ಎಲ್ಲ ನೋಡ್ಕೊಂಡು ಬಂದು ಅಪ್ಪರ ಮುಂದೆ ಹೇಳಿದಂತೆ, ಶ್ರೀಶೈಲಕ್ಕೆ ಹೋಗಿ ಬಂದಿನಿ ರೀ ಅಂತಂದು. ಭಾಳ ಚಲೋ ಆಯ್ತಪ್ಪ. ಅದು ಒಂದು ಜ್ಯೋತಿರ್ಲಿಂಗ ಐತಿ ಶ್ರೀಶೈಲದಲ್ಲಿ. 12 ಜ್ಯೋತಿರ್ಲಿಂಗಗಳು, 12 ಜ್ಯೋತಿರ್ಲಿಂಗಗಳದವ. ಆ 12 ಜ್ಯೋತಿರ್ಲಿಂಗದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಅಂತೇಳಿ ಅದು ಒಂದು ಜ್ಯೋತಿರ್ಲಿಂಗ ಐತಿ. ಒಳ್ಳೇದಪ್ಪ, ಭಾಳ ಚಲೋ ಅದಂತಂದು. ಅಲ್ಲೇನೈತ್ರಿ, ಕಲ್ಲೈತಿ ಅಲ್ಲಿ ಅಂದಂತ. ಏನಂದ, ಅಲ್ಲೇನೈತಿ, ಕಲ್ಲೈತಿ. ಅಪ್ಪರಂದ್ರೆ ಆಯ್ತು, ನಿನ್ನ ಪಾಲಿಗೆ ಕಲ್ಲ ಅದಂತಂದು. ಹಂಗೆ ನಾವು ಕಲ್ಲಿನಲ್ಲಿ ದೇವ್ರ ಭಾವನೆ ಮಾಡಿದ್ರೆ ದೇವರಂತ ಫಲ ಕೊಡ್ಲಕ್ಕತ್ತೈತಿ. ದೇವರಲ್ಲಿ ಕೂಡ ನಾವು ಕಲ್ಲು ಅಂತ ತಿಳ್ಕೊಂಡು ಹೋದ್ರೆ ಅದು ನಮಗೆ ಕಲ್ಲಾಗೈತೆ. ಆದ್ದರಿಂದ ಭಾವನೆ ಭಾಳ ಮುಖ್ಯ. ಅಲ್ಲಿ ಕಾಗೆ ಗುಬ್ಬಿಗಳಲ್ಲಿ ಭಾವನೆ ಇರಂಗಿಲ್ಲ. ಆದ್ದರಿಂದ ಅವುಗಳ ಪಾಪಗಳು ನಾಶ ಆಗುವುದಿಲ್ಲ. ಆದ್ದರಿಂದ ಅಲ್ಲಿ ಏನಾಯ್ತಂದ್ರೆ ಗಂಗಾ ಪಾಪಂ, ಆ ಗಂಗೆ ಅಂತಕ್ಕಂಥಕ್ಕೆ ಪಾಪವನ್ನು ಕಳೀತಾ ಇದ್ದಾಳ. ಶಶಿ ತಾಪಂ, ಶಶಿ ಅಂದರೆ ಚಂದ್ರ, ತಾಪವನ್ನು ಕಳೀತಾ ಇದ್ದಾನ. ಸೂರ್ಯನೂ ಪ್ರಕಾಶಮಾನದನ, ಚಂದ್ರನೂ ಪ್ರಕಾಶಮಾನದನ. ಆದ್ರೆ ಯಾರ ಪ್ರಕಾಶ ತಂಪೈತಿ? ಚಂದ್ರನ ಪ್ರಕಾಶ ತಂಪೈತಿ. ಸೂರ್ಯಂದು ಉಗ್ರ ಐತಿ, ಚಂದ್ರಂದು ತಂಪೈತಿ. ಆದ್ದರಿಂದ ಶಶಿ ತಾಪಂ. ದೈನ್ಯಂ ಕಲ್ಪ ತರುಸ್ತತ. ದೈನ್ಯ ಅಂದರೆ ಬಡತನ. ಕಲ್ಪವೃಕ್ಷ, ಕಾಮಧೇನು ಅಂತ ದೇವಲೋಕದ ಅವು ವಸ್ತುಗಳದಾವು. ಅವು ಕಲ್ಪವೃಕ್ಷದ ಕೆಳಗೆ ನೀನು ಕುಂತು ಏನೇನು ಕಲ್ಪನೆ ಮಾಡ್ತೀಯ ಅದೆಲ್ಲ ನಿನಗೆ ಪ್ರಾಪ್ತಿ ಆಗ್ತೈತೆ. ಹಂತಿ ಸಂತೋ ಮಹಾಶಯ. ಏನು? ಪಾಪಂ ತಾಪಂ ಚ ದೈನ್ಯಂ ಚ. ಅಂದರೆ ಪಾಪವನ್ನು, ತಾಪವನ್ನು ಮತ್ತು ಬಡತನವನ್ನು ಕಳೀತಕ್ಕಂಥ ಶಕ್ತಿ ಸದ್ಗುರುನಾಥನಲ್ಲಿದೆ ಅಂತೇಳಿ ಈ ಶ್ಲೋಕದ ತಾತ್ಪರ್ಯ. ಅಂದರೆ ಹೇಳೋ ತಾತ್ಪರ್ಯ ಏನಂದ್ರೆ, ಈ ರೀತಿಯಾಗಿ ಗಂಗೆಯಲ್ಲಿ ಸ್ನಾನ ಮಾಡೋದ್ರಿಂದ ಪಾಪ ನಾಶ ಆಗ್ತದೆ ಅಂತ ತಿಳ್ಕೊಂಡು ಶ್ಲೋಕ ಹೇಳುವಾಗನು, ಸ್ನಾನ ಮಾಡುವಾಗ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಂ ಕುರು ಅಂತೇಳಿ ಭಾವನೆ ಮಾಡಿದ್ರೆ ಅವು ಗಂಗಾ ಜಲನ ಆಗ್ತಾವೆ ಅಂತೇಳಿ ಕೆಲವೊಂದು ಶ್ಲೋಕಗಳಲ್ಲಿ ಬರ್ಕೊಂಬರ್ತಾರೆ. ಅಂದರೆ ಈ ರೀತಿಯ ಭಾವನೆ ಆಗಬೇಕು ನಮಗದು. ಅಂಥ ಒಂದು ಶಕ್ತಿ ಗಂಗಾ ನದಿಯಲ್ಲಿ ಐತಿ. ಆದ್ದರಿಂದ ಇಲ್ಲಿ ಏನು ಹೇಳ್ಯಾರ, ಮಂದಾಕಿನಿ ಸಲಿಲ ಅಂತ ಹೇಳಿದ್ರೆ. ಅದಕ್ಕಂದಾಗಿ ಒಂದು ಸಲ ಸಾಕ್ರೆಟಿಸ್ ಇರ್ತಾನಲ್ಲ, ಸಾಕ್ರೆಟಿಸ್ ಅವನು ಶಿಷ್ಯ ಇದ್ದ ಒಬ್ಬ ಸಿಕಂದರ್ ಅಂತೇಳಿ. ಅವ್ರು ರಾಜ ಇರ್ತಾನೆ. ಸಿಕಂದರ ರಾಜ ಇದ್ದ. ಅವನ ಗುರು ಯಾರಂದ್ರೆ ಸಾಕ್ರೆಟಿಸ್. ಅವನು ಭಾರತ ದೇಶದ ಮೇಲೆ ದಂಡೆತ್ತಿ ಬಂದಿರ್ತಾನೆ. ಸಿಕಂದರ್ ರಾಜ ಬಂದು ಭಾಳಷ್ಟು ರಾಜ್ಯಗಳನ್ನು ಗೆದ್ದು ವಶ ಮಾಡಿಕೊಂಡಿರ್ತಾನ. ಆವಾಗ ಅವರು ಗುರುಗಳಿಗೆ ಬರುವಾಗ ಹೇಳಿ ಬಂದಿರ್ತಾನೆ, ನಾನು ಹಿಂಗಿಂಗೆ ಭಾರತದ ಮೇಲೆ ಯುದ್ಧ ಮಾಡ್ಲಿಕ್ಕೆ ಹೊಂಟೀನಿ, ತಮ್ಮದು ಆಶೀರ್ವಾದ ಇರಲಿ ಅಂತೇಳಿ ಅಂತ ಬೇಡ್ಕೊಂಡಾಗ ಅವಾಗ ಗುರುಗಳು ಹೇಳ್ತಾರ, ಹೋ ಸಕೇತೋ ರಾಜನ್ ಗಂಗಾ ಜಲ ಲೇಯಾನ. ಓ ಸಕೇತೋ ರಾಜನ್ ಗಂಗಾ ಜಲ ಲೇಯಾನ, ಓ ಸಕೇತೋ ರಾಜನ್ ಭಗವದ್ಗೀತಾ ಲೇಯಾನ, ಓ ಸಕೇತೋ ರಾಜನ್ ಜ್ಞಾನಿ ಗುರು ಲೇಯಾನ ಅಂತೇಳಿ ಒಂದು 3 ಮಾತು ಹೇಳ್ತಾನೆ. ಸಾಕ್ರೆಟಿಸ್ ತನ್ನ ಶಿಷ್ಯನಿಗೆ ಸಿಕಂದರ್ನಿಗೆ ಹೇಳ್ತಾನ, ಹೇ ರಾಜ, ನೀ ಭಾರತಕ್ಕೆ ಹೋಗ್ತಿ ಅಂದ್ರೆ ಭಾರತ ಪವಿತ್ರವಾದ ದೇಶ. ಅಂಥ ಪವಿತ್ರ ದೇಶಕ್ಕೆ ನೀವು ಹೋಗ್ತಿ ಅಂದ್ರೆ ನಿನಗೆ ಸಾಧ್ಯ ಆಯ್ತಂದ್ರೆ ಗಂಗಾ ಜಲ ತೊಗೊಂಬ ನೀ ಬರಾಗ. ನಿನಗೆ ಸಾಧ್ಯ ಆದ್ರೆ ಗಂಗಾ ಜಲ ತೊಗೊಂಬ. ಯಾಕ? ಗಂಗೆ ಅಂದರೆ ಪಾಪನಾಶ ಮಾಡ್ತಕ್ಕಂಥ ಶಕ್ತಿ ಉಳ್ಳಂಥ ನದಿ ಅದು. ಅದನ್ನು ತೊಗೊಂಬ. ಓ ಸಕೇತೆಯ ರಾಜನ್ ಭಗವದ್ಗೀತಾ ಲೇಯಾನ. ಗ್ರಂಥಗಳಲ್ಲಿ ಪವಿತ್ರವಾದ ಗ್ರಂಥ ಭಗವದ್ಗೀತಾ. ಆದ್ದರಿಂದ ಹೋ ಸಕೇತೋ ರಾಜನ್ ಭಗವದ್ಗೀತಾ ಲೇಯಾನ, ಓ ಸಕೇತೋ ರಾಜನ್ ಜ್ಞಾನಿ ಗುರು ಲೇಯಾನ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ಭಾರತ ದೇಶ ಇಂಥದೈತಿ, ಜ್ಞಾನಿಗಳ ಒಂದು ಉತ್ಪತ್ತಿ ಆಗಲಿ, ಭಗವಂತನ ಅವತಾರ ಆಗಲಿ ನಮ್ಮ ಭಾರತ ದೇಶದಲ್ಲೇ ಆಗ್ತಾ ಇದೆ. ಪುಣ್ಯ ಭೂಮಿ ಐತಿ. ಆದ್ದರಿಂದ
ಅಂಥ ಜ್ಞಾನಿಗಳಲ್ಲಿ ಸಿಗ್ತಾ ಇದ್ದಾರೆ, ಅಂಥ ಜ್ಞಾನಿಗಳನ್ನು ತೆಗೆದುಕೊಂಡು ಬಾ ಅಂತ ಹೇಳಿದಾನೆ. ಅಂದರೆ ಎಷ್ಟೊಂದು ಪವಿತ್ರ ಅನ್ನೋದನ್ನು ಹೇಳೋಕ್ಕೋಸ್ಕರವಾಗಿ. ಆದ್ದರಿಂದ ಗಂಗಾಜಲ ಕೂಡ ಪವಿತ್ರವಾಗಿರ್ತಕ್ಕಂಥದ್ದು, ಭಗವದ್ಗೀತೆಯು ಕೂಡ ಪವಿತ್ರವಾಗಿರ್ತಕ್ಕಂಥದ್ದು. ಆದ್ದರಿಂದ ಮತ್ತೊಂದು ಕಡೆ ಹೇಳ್ತಾರ, ಗಂಗಾಜಲ ಲವ ಕಣಿಕಾಪೀತ. ಏನು ಹೇಳ್ತಾರೆ? ಗಂಗಾಜಲ ಲವ ಕಣಿಕಾಪೀತ. ಭಗವದ್ಗೀತೆಯ ಒಂದು ಮಹಿಮೆಯನ್ನು ಹೇಳುವಲ್ಲಿ ಒಂದು ಶ್ಲೋಕ ಹೇಳ್ತಾರ, ಭಗವದ್ಗೀತಾ ಕಿಂಚಿತ ಧೀತ ಗಂಗಾಜಲ ಲವ ಕಣಿಕಾಪೀತ ಸಕೃದಪಿ ಯಸ್ಯ ಮುರಾರಿ ಸಮರ್ಚ ತಸ್ಯ ಯಮ ಕಿಂ ಕುರುತೆ ಚರ್ಚಾ. ಏನು ಹೇಳ್ತಾರ? ಭಗವದ್ಗೀತೆಯ ಒಂದು ಶ್ಲೋಕವನ್ನಾದರೂ ನೀನು ಪಠನೆ ಮಾಡು, ನೀನು ಅರ್ಥ ಮಾಡಿ ತಿಳ್ಕೊ, ಪಾಪನಾಶ ಆಗ್ತತಿ. ಭಗವದ್ಗೀತಾ ಕಿಂಚಿತತಿ, ಸ್ವಲ್ಪ ಒಂದು ಶ್ಲೋಕ ಆಗಲಿ ಅಂದ್ರೆ ಅರ್ಧ ಶ್ಲೋಕ ನೀನು ತಿಳ್ಕೊ. ಅಥವಾ ಗಂಗಾಜಲ ಲವ ಕಣಿಕಾಪೀತ, ಗಂಗಾಜಲವನ್ನು ಒಂದು ಹನಿಯಾದ್ರೂ ನೀನು ಬಾಯಾಗಕ್ಕೋ, ಏನು ಮಾಡ್ತತಿ? ಪಾಪನಾಶ ಮಾಡ್ತದೆ. ಏನಾಗ್ತದೆ ಅಂತ ಮುಂದೆ ಹೇಳ್ತಾರ, ಗಂಗಾಜಲ ಲವ ಕಣಿಕಾಪೀತ ಸಕೃದಪಿ ಯಸ್ಯ ಮುರಾರಿ ಸಮರ್ಚ. ಅಂದ್ರೆ ಸಕೃದಪಿ ಯಸ್ಯ ಮುರಾರಿ ಸಮರ್ಚ ಅಂದ್ರೆ ಪರಮಾತ್ಮನ ಒಂದು ಪೂಜೆ ಧ್ಯಾನ ಮಾಡು ಒಮ್ಮೆ ಆದ್ರೂ. ಇವನು ಮಾಡಿದರೆ ಏನಾಗ್ತೈತೆ ಅಂದ್ರೆ ತಸ್ಯ ಯಮ ಕಿಂ ಕುರುತೆ ಚರ್ಚಾ. ಯಮ ಅವ್ರು ಉಸಾಬರಿ ಮಾಡಂಗಿಲ್ಲ ಅಂತ. ಯಮ ಅಂದ್ರೆ ಪ್ರಾಣ ತೆಗೆದುಕೊಂಡು ಹೋಗ್ತಾನಲ್ಲ, ಅವನು ಸರಿಯಾಗಿ ಬರಂಗಿಲ್ಲ ಅಂತ. ಇವು ಮೂರು ಯಾರು ಮಾಡ್ತಾರ ಅವನು. ಆ ರೀತಿಯಾಗಿ ಅಷ್ಟೊಂದು ಪವಿತ್ರವಾಗಿರ್ತಕ್ಕಂಥದ್ದು ಗಂಗಾಜಲ ಐತಿ. ಆದ್ದರಿಂದ ಇಲ್ಲೇನು ಹೇಳಿದಾರ? ಮಂದಾಕಿನಿ ಸಲೀಲ ಅಂತ ಹೇಳಿದಾರೆ. ಅದು ಬ್ರಹ್ಮರಸವೇ, ಅಲ್ಲಿ ಬ್ರಹ್ಮನ ಕಮಂಡಲದಲ್ಲಿ ನೀರಾಯಿತು, ಅದುವೇ ಅಲ್ಲಿ ವಿಷ್ಣು ಭಗವಂತನ ಪಾದೋದಕ ಆಯಿತು, ಅದುವೇ ಮುಂದೆ ಭೂಮಿಯಲ್ಲಿ ಬಂದು ಗಂಗಾ ನದಿ ಆಯಿತು ಅಂತೇಳಿ ಈ ರೀತಿಯಾಗಿ ಇಲ್ಲಿ ಮಂದಾಕಿನಿ ಸಲೀಲ ಅಂತೇಳಿ ಹೇಳಲ್ಪಟ್ಟದ. ಇನ್ನು ಚಂದನ ಚರ್ಚಿತಾಯ ಅಂತ ಬರ್ತದ, ಅದು ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತೀನಿ. ಈ ವಿಷಯ ಸಮಾಪ್ತಿಯಾಗಿ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ್. श्रीमज्जगद्गुरु सिद्धारूढ़ स्वामी महाराज की जय। सद्गुरु रुद्रावधूत महाराज की जय। सद्गुरु सहजानंद अवधूत महाराज की जय। सकल साधु संत महाराज की जय। जय मंगलम, जय नमः पार्वती पतये शिव हर हर महादेव।